Good morning, students. The subject is Principles of Event Management in that fourth chapter, Public Relations. So, in previous class, we discussed about the different types of media and its advantages. So, ಇದು 14 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಕ್ವಶನು. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಅದರಲ್ಲಿ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಅಡ್ವಾಂಟೇಜಸ್ಸು 6 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಲೈಕ್ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ಪ್ರತಿಯೊಂದು ಏರಿಯಾದು ಕವರ್ ಆಗುತ್ತೆ, ವೈಡ್ ಕವರೇಜ್. ಸೊ ಈಚ್ ಆ್ಯಂಡ್ ಎವ್ರಿ ಟಾರ್ಗೆಟ್ ಪೀಪಲ್ಸ್ಗೆ ನಾವು ಅಡ್ವರ್ಟೈಸ್ಮೆಂಟ್ಸ್ ನಮ್ಮ ಕಂಪನಿಯ ಒಂದು ಪ್ರಾಡಕ್ಟ್ನ ನಾವು ಪ್ರಮೋಟ್ ಮಾಡ್ಬೋದು. ಆಮೇಲೆ ಟಾರ್ಗೆಟ್ ಆಡಿಯನ್ಸ್ ಆಲ್ರೆಡಿ ಹೇಳಿದೆ. ಸೊ ಏಜ್ ಗ್ರೂಪ್ ವೈಸಾಗಿ ನಮ್ಮ ಒಂದು ಕಂಪನಿಯ ಒಂದು ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಕೊಡ್ಬೋದು, ಕ್ಯಾಂಪೈನ್ ಮಾಡ್ಬೋದು. ಆಮೇಲೆ ಕೆಲವೊಂದು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ಸೊ ಕಾಸ್ಟ್ ಕಡಿಮೆ ಇರುತ್ತೆ. ಸೊ ವಿ ಕ್ಯಾನ್ ಅಫೆಂಡಬಲ್, ಸೊ ಆ ಕಾಸ್ಟ್ ಅನ್ನೋದು ಬೇರ್ ಮಾಡ್ಕೋಬೋದು. ಆಮೇಲೆ ಸೊ ವೈಲ್ ಗಿವಿಂಗ್ ದ ಅಡ್ವರ್ಟೈಸ್ಮೆಂಟ್ಸ್ ಸೊ ವಿ ಕ್ಯಾನ್ ಈಸಿಲಿ track and measure the conversations. So like asking the different questions to the customers ನಾವು ಕೇಳ್ಬೋದು. Next one is spreading of these online advertisements is very fast. ಸೊ ನಾವು ಬೇಗನೆ ನಾವು ಒಬ್ಬರಿಂದ ಒಬ್ರಿಗೆ ನಾವು ತಿಳಿಸ್ಬೋದು ಅವ್ರು ಶೇರ್ ಮಾಡ್ಬೋದು. ನೀವು ಆಲ್ರೆಡಿ ಗೊತ್ತು, ಕೆಲವೊಂದು ಏನಾದರೂ ಅಡ್ವರ್ಟೈಸ್ಮೆಂಟ್ಸ್ ಬಂದರೆ ಪ್ರಾಡಕ್ಟ್ ಶೇರಿಂಗ್ ಅನ್ನೋದು ಇರುತ್ತೆ. ಮತ್ತು ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನಲ್ಲಿ ಸೊ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ಸೊ ಒಂದು ಪ್ರಾಡಕ್ಟ್ ಲಿಂಕ್ ಕ್ಲಿಕ್ ಮಾಡಿದ್ರೆ ಸೊ ಆ ಪ್ರಾಡಕ್ಟ್ ಪ್ರತಿಯೊಂದು ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ ಇನ್ನು ವೆಬ್ಸೈಟಲ್ಲಿ. ಆ ವೆಬ್ಸೈಟಲ್ಲಿ ಡೀಟೈಲ್ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಮತ್ತು ಪೇಮೆಂಟ್ಸ್ ಪ್ರೊಸೀಜರ್ಸ್. ಸೊ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ಏನಾದರೂ ಪ್ರಾಡಕ್ಟ್ ಪರ್ಚೇಸಿಂಗ್ ಆಗಿರ್ಬೋದು. ಸೊ ನಿಮ್ಗೆ ಆಲ್ರೆಡಿ ಗೊತ್ತು, ದರ್ ಈಸ್ ಅ ಡಿಫ್ರೆಂಟ್ ಆ್ಯಪ್ಸ್ ವಿಚ್ ಪ್ರೊವೈಡ್ ದ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಥ್ರೂ ಆನ್ಲೈನ್ಸ್. ಸೊ ಅದರಲ್ಲಿ ನಾವೇನಾದರೂ ಬೇಕು ಅಂತಂದರೆ ಯು ಕ್ಯಾನ್ ಆನ್ಲೈನ್ ಪರ್ಚೇಸಿಂಗ್ ಇಸ್ ಆಲ್ಸೋ ವೆರಿ ಗುಡ್. ನಾವು ಆನ್ಲೈನಲ್ಲಿ ಕೂಡ ನಾವು ಪರ್ಚೇಸ್ ಮಾಡ್ಕೋಬೋದು, ಕೆಲವೊಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಕೆಲವೊಂದು ವಸ್ತುಗಳಾಗಿರ್ಬೋದು. ಸೊ ಇಲ್ಲಿ ಸರ್ವಿಸಸ್ಸು ಅಷ್ಟೇ, ವಿ ಕ್ಯಾನ್ ಗೆಟ್ ಇಟ್ ಫ್ರಮ್ ಥ್ರೂ ಫಿಕ್ಸಿಂಗ್. ಸೊ ಅಮೌಂಟ್ ಅನ್ನೋದು ಫಿಕ್ಸ್ ಮಾಡಿಕೊಂಡು ವಿ ಕ್ಯಾನ್ ಗೆಟ್ ಇಟ್. ನೆಕ್ಸ್ಟ್ ಒನ್ ಈಸ್ ಈ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ಮತ್ತು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ ವೆರಿ ಗುಡ್. ಬಿಕಾಸ್ ಸಮ್ ಫಾರ್ ಎಕ್ಸಾಂಪಲ್ ಮಿಶಾ ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಎನ್ ಎಕ್ಸಾಂಪಲ್. ಸೊ ಆ ಶಾಪಿಂಗ್ ಕಾರ್ಟಲ್ಲಿ ಏನಾದರೂ ಪ್ರಾಡಕ್ಟ್ ಅನ್ನೋದು ಶೇರ್ ಮಾಡ್ತೀವಲ್ಲ, ಸೊ ವಾಟ್ಸಪ್ಪಲ್ಲಿ ಎಷ್ಟು ಜನಕ್ಕೆ ಏನಾದರೂ ತಿಳಿಸ್ರಿಗನ ನಿಮಗೆ ಅಷ್ಟೊಂದು ಆಫರ್ಸ್ ಅನ್ನೋದು ನೀವು ಪರ್ಚೇಸ್ ಮಾಡೋದ್ರಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ಇನ್ನೂ ಒಂದು ಏನು ಅಂತಂದರೆ ರೀಸೆಂಟ್ ದರ್ ಈಸ್ ಎ ಝೀರೋ ಇನ್ವೆಸ್ಟ್ಮೆಂಟ್ ಆ್ಯಪ್ಸ್. ಸೊ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡ್ಕೋಬೋದು ಟು ಕಂಟಿನ್ಯೂ ಅವರ್ ಬಿಸ್ನೆಸ್. ಆಮೇಲೆ ಸೊ ಇಟ್ ಈಸ್ ವಿ ಕ್ಯಾನ್ ಗೆಟ್ ಇಟ್ ಎ ಬ್ರ್ಯಾಂಡಿಂಗ್ ಪ್ರಾಡಕ್ಟ್ಸ್. ಸೊ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಮುಖಾಂತರವಾಗಿ ಬ್ರ್ಯಾಂಡ್ಸು ಹೆಂಗೆ ಸಿಗತ್ತಪ್ಪ ಅಂತ ನಿಮ್ಗೆ ಡೌಟ್ ಇರ್ಬೋದು. ಬೇಸ್ಡ್ ಆನ್ ಗಿವನ್ ದ ಸ್ಟಾರ್ಸ್ ಆರ್ ಸಮ್ ರಿವ್ಯೂಸ್ ಅನ್ನೋದು ಸಿಗ್ತಾ ಇರುತ್ತೆ. ಸೊ ಆ ಬೇಸ್ ಮೇಲೇ ನಮಗೆ ಕೆಲವೊಂದು ಪ್ರಾಡಕ್ಟ್ಸ್ ಪರ್ಚೇಸಿಂಗ್ ಇರುತ್ತೆ. ಸೊ ಆನ್ಲೈನ್ advertisement become effective to the publics. So only the company will give more advertisements about the product or campaign about the their product through online advertisements. Nowadays people are engaged in these ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಇದು ಬಂದುಬಿಟ್ಟು 6 ಮಾರ್ಕ್ಸ್ ಕೇಳ್ತಾರೆ. ಪಾಯಿಂಟ್ ವೈಸ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಪ್ರೀವಿಯಸ್ ಕ್ಲಾಸ್ ಇಷ್ಟೊಂದು ಓದಿದ್ದೀವಿ. ಸೊ ಟುಡೇಸ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದಿ ಮೀಡಿಯಾ ಪ್ಲ್ಯಾನಿಂಗ್ ಪ್ರೋಸೆಸ್. ಸೊ ಇದು ಬಂದುಬಿಟ್ಟು ಇವತ್ತು ಕ್ಲಾಸಲ್ಲಿ ನೋಡೋಣ. A media planning is a process designing a course of action that shows how advertising space time will be used to contribute to the achievement of marketing and advertisement objective of an organization. So media planning process ಅಲ್ಲಿ ಸೊ ದಿ ಪ್ಲ್ಯಾನ್, ಸೊ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು, ಎಷ್ಟು ಜಾಗದಲ್ಲಿ ಕೊಡಬೇಕು. ಸೊ ನಾವು ಆಲ್ರೆಡಿ ನಿಮ್ಗೆ ಗೊತ್ತು. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ಸಲ್ಲೇ ತೆಗೆದುಕೊಳ್ಳೋಣ. ನ್ಯೂಸ್ ಪೇಪರ್ಸಲ್ಲಿ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕಾದ್ರೆ ನಾನು ಆಲ್ರೆಡಿ ಹೇಳ್ದೆ, ಸೈಜ್ ಬೇಸ್ ಮೇಲೆ, ಪಿಕ್ಚರ್ ಸೈಜ್ ಬೇಸ್ ಮೇಲೇ ನಾವು ಪೇಮೆಂಟ್ ಅವರು ಚಾರ್ಜ್ ಮಾಡ್ತಾರೆ, ಮೀಡಿಯಾ ಅವರು ಚಾರ್ಜ್ ಮಾಡ್ತಾರೆ ಕಂಪ್ನಿಗೆ ಅಂತ. ಸೊ ಇಲ್ಲಿ ಸೊ ಇನ್ ಮೀಡಿಯಾ ಪ್ಲ್ಯಾನಿಂಗ್ ಪ್ರೋಸೆಸ್ಸಲ್ಲಿ ಪ್ರತಿಯೊಂದು ಕನ್ಸಿಡರ್ ಮಾಡ್ತಾರೆ. ಮೈನಾಗಿ ಬಂದುಬಿಟ್ಟು ಸೊ ಯಾವ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಆಮೇಲೆ ಎಷ್ಟು ಜಾಗ ಇನ್ಕ್ಲೂಡ್ ಆಗಿರುತ್ತೆ ಆ ಒಂದು ಅಡ್ವರ್ಟೈಸ್ಮೆಂಟ್ಸ್ಗೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು. ಫಾರ್ ಎಕ್ಸಾಂಪಲ್ ನಾವು ನ್ಯೂಸ್ ಪೇಪರ್ ತೆಗೆದುಕೊಂಡಿದ್ವಿ. ಸೊ ಆಫ್ಲೈನ್ದಲ್ಲ, ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್ ತೆಗೆದುಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಸೊ
ಕೆಲವೊಂದು ಆ್ಯಪ್ಸಲ್ಲಿ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಆ ಅಡ್ವರ್ಟೈಸ್ಮೆಂಟ್ಸು ಮೇ ಬಿ ಸಮ್ ಸೆಕೆಂಡ್ಸ್ ವೈಸಲ್ಲಿ ಕೊಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ಲೇ ತೆಗೆದುಕೊಳ್ಳಿ, ಯಾವುದಾದ್ರೂ ಒಂದು ವಿಡಿಯೋ ನೋಡ್ತಾ ಇರ್ತೀರ. ಸೊ ಆ ವಿಡಿಯೋ ನೋಡಬೇಕಾದ್ರೆ ಸೊ ಸಡನ್ಲಿ ಒಂದು ಇಷ್ಟು ಸೆಕೆಂಡ್ಸ್ ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಅದರಲ್ಲಿ ಟೈಮ್ ಇನ್ಕ್ಲೂಡ್ ಆಗಿದೆಯಾ, ಸ್ಪೇಸ್, ಸೊ ಎಷ್ಟೊಂದು ಜಾಗದಲ್ಲಿ ಅವರು ಎಷ್ಟೊಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಇಟ್ ವಿಲ್ ಇನ್ಕ್ಲೂಡ್. ಆಮೇಲೆ ಈ ಮೀಡಿಯಾ ಪ್ಲ್ಯಾನಿಂಗ್ ಪ್ರೋಸೆಸ್ಸಲ್ಲಿ ಕೆಲವೊಂದು ಸ್ಟೆಪ್ಸ್ ಇದೆ. ಸೊ ಫಸ್ಟ್ ಒನ್ ಈಸ್ ಮಾರ್ಕೆಟ್ ಅನಾಲಿಸಿಸ್. ಸೊ ಈ ಮಾರ್ಕೆಟ್ ಅನಲೈಸ್ ಮಾಡಬೇಕು. ಸೊ ಓಕೆ, ಎಷ್ಟು ನಮ್ಮ ಕಾಂಪಿಟೇಟರ್ಸು ಮಾರ್ಕೆಟಲ್ಲಿ ಇದ್ದಾರಾ ಇಲ್ಲ, ಸೊ ಆ ಮಾರ್ಕೆಟಲ್ಲಿ ಎಷ್ಟೊಂದು ಎಫೆಕ್ಟಿವ್ ಆಗಿದೆ. ಸೊ ಇಟ್ ಈಸ್ ಅ ಪ್ಲೇಸ್ ವೇರ್ ವಿ ಕ್ಯಾನ್ ಬೈ ಆ್ಯಂಡ್ ಸೆಲ್ ಅವರ್ ಪ್ರಾಡಕ್ಟ್. ಮಾರ್ಕೆಟ್ ಈಸ್ ಎ ಪ್ಲೇಸ್ ವೇರ್ ವಿ ಕ್ಯಾನ್ ಬೈ ಆ್ಯಂಡ್ ಸೆಲ್ ದ ಪ್ರಾಡಕ್ಟ್, ಆರ್ ಬೈಯರ್ ಆ್ಯಂಡ್ ಸೆಲ್ಲರ್ ಆರ್ ಕಮ್ ಟುಗೆದರ್, ಪರ್ಚೇಸ್ ಆ್ಯಂಡ್ ಸೇಲ್ ದೇರ್ ಪ್ರಾಡಕ್ಟ್. ಸೊ ಅನಲೈಸ್ ಮೀನ್ಸ್ ವಿ ಆರ್ ಸ್ಟಡಿಯಿಂಗ್ ಡೀಟೇಲ್ ಅಬೌಟ್ ದಿ ಮಾರ್ಕೆಟ್. ಸೊ ಇಲ್ಲಿ ಯಾವ ರೀತಿ ವರ್ಕೌಟ್ ಆಗುತ್ತೆ, ವೆದರ್ ವಿ ಆರ್ ಗಿವಿಂಗ್ ಥ್ರೂ advertisements means how effectively the market is working. So how effectively it will be useful to us. So another first we have to consider. Next one is media objective. So okay, media objective means it is a aim or a objective of the media, whether to earn a profit or whether to promote their products. So ಇದು ಬಂದ್ಬಿಟ್ಟು ಸೋಷಲ್ ಸ್ಟಿಕ್ ಮೀಡಿಯಾನ ಇಲ್ಲ ಅಂತಂದರೆ ನಾನ್ ಪ್ರಾಫಿಟ್. ಓಕೆ, ವಿ ಕ್ಯಾನ್ ಸೇ ಇಟ್. ನಾನು ಆಲ್ರೆಡಿ ಹೇಳಿದ್ದೀನಿ, ಕೆಲವೊಂದು ಮೀಡಿಯಾಸ್ ಪ್ಲೇಸ್ ಎ ಪ್ರಾಫಿಟ್ ಮೀಡಿಯಾಸ್ ಆರ್ ದೇರ್, ನಾನ್ ಪ್ರಾಫಿಟ್ ಮೀಡಿಯಾಸ್ ಆರ್ ದೇರ್. ಸೊ ಪ್ರಾಫಿಟ್ ಓರಿಯೆಂಟೆಡ್, ಅವ್ರ ಮೀಡಿಯಾಸಲ್ಲಿ ಮೈನ್ ಪ್ರಾಫಿಟ್ ಓರಿಯೆಂಟೆಡ್ ಅಂತಂದರೆ ಸೊ ಅವ್ರ ಮೈನ್ ಟಾರ್ಗೆಟು ಪ್ರಾಫಿಟ್ ಮಾಡ್ಕೊಳೋದೇ ಇರುತ್ತೆ. ಅವ್ರದ್ದು ಏನು ಓಕೆ, ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಡೀಟೇಲ್ ರಿಸರ್ಚ್ ಮಾಡ್ದಿರೇ ಸೊ ದೇ ವಿಲ್ ಜಂಪ್ ಆನ್ ಟು ದಿ ಡೈರೆಕ್ಟ್ಲಿ ಟು ಗಿವ್ ದಿ ಅಡ್ವರ್ಟೈಸ್ಮೆಂಟ್ಸ್. ಬಟ್ ಫ್ಯೂ ಮೀಡಿಯಾಸ್ ಆರ್ ದೇರ್. ಸೊ ಒಂದು ಕಂಪ್ನಿ ಒಂದು ಪ್ರಾಡಕ್ಟು ನಾವು ಪ್ರಮೋಟ್ ಮಾಡಬೇಕು, ಸೊ ಅಡ್ವರ್ಟೈಸ್ಮೆಂಟ್ ಮಾಡಬೇಕು, ಸೊ ವಿತ್ ದ ಯೂಸ್ ಆಫ್ ದಿಸ್ ಮೀಡಿಯಾ ಅಂತ ಏನಾದರೂ ಅವ್ರು ಕೇಳಿದರೆ ಅವ್ರು ರಿಸರ್ಚ್ ಮಾಡ್ತಾರೆ ಡೀಟೈಲಾಗಿ ಕೆಲವೊಂದು ಮೀಡಿಯಾಸಲ್ಲಿ, ಅಂತಂದರೆ ಆ ಪ್ರಾಡಕ್ಟು ಪೀಪಲ್ಸ್ಗೆ ಯೂಸ್ಫುಲ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಆಬ್ಜೆಕ್ಟಿವ್ ಬಂದುಬಿಟ್ಟು ನಾವು ನೋಡ್ಕೋಬೇಕು. ಯಾಕಂದರೆ ಸೊ ಆ ಒಂದು ಆಬ್ಜೆಕ್ಟಿವ್ ನೋಡ್ಕೊಂಡೆ ವಿ ಕ್ಯಾನ್ ಡಿಸೈಡ್ ಇಟ್ ಈಸ್ ಎ ಗುಡ್ ಪ್ಲೇಸ್ ವೇರ್ ವಿ ಕ್ಯಾನ್ ಅಡ್ವರ್ಟೈಸ್ ಅವರ್ ಪ್ರಾಡಕ್ಟ್. ನೆಕ್ಸ್ಟ್ ಒನ್ ಈಸ್ ಮೀಡಿಯಾ ಸ್ಟ್ರಾಟಜಿ. So media strategic, it is a short term plans to achieve the long term goals. ಸೊ ಇವಾಗ ಕೊಡ್ತಾ ಇದ್ದೀವಿ ಒಂದು ಅಡ್ವರ್ಟೈಸ್ಮೆಂಟ್ಸು ಅಂತಂದರೆ ಅವ್ರ ಮೈನ್ ಗೋಲ್ ಏನು, ಸೊ ದಟ್ ದ ಕಸ್ಟಮರ್ ವಿಲ್ ಕಮ್, ದೇ ಪರ್ಚೇಸ್ ದ ಪ್ರಾಡಕ್ಟ್, ಸೊ ದಟ್ ದ ಫರ್ಮ್ ಕ್ಯಾನ್ ಅರ್ನ್ ದಿ ಪ್ರಾಫಿಟ್ ಆರ್ ಎ ಗುಡ್ ನೇಮ್, ರೆಪ್ಯುಟೇಷನ್, ಓಕೆ, ಗುಡ್ ವಿಲ್ ಆಫ್ ದಿ ಫರ್ಮ್ ವಿಲ್ ಬಿ ಇನ್ಕ್ರೀಸ್. ದ ಮೈನ್ ಸ್ಟ್ರಾಟಜಿ ಇಷ್ಟೇ. ಸೊ ದೇ ಆರ್ ಪ್ಲ್ಯಾನಿಂಗ್. ಸೊ ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ ಮಾಡ್ಕೊತಾರೆ. ಸೊ ಲಾಂಗ್ ಟರ್ಮ್ ಗೋಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಮಾಡೋದೇ ಅವ್ರ ಮೈನ್ ಗೋಲ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಒನ್ ಈಸ್ ಮೀಡಿಯಾ ಮಿಕ್ಸ್. ಸೊ ಇಲ್ಲಿ ಮೀಡಿಯಾ ಮಿಕ್ಸ್ ಅಂದಿದ ತಕ್ಷಣ ಇಟ್ ಇನ್ಕ್ಲೂಡ್ ದ ಪ್ರಮೋಷನ್ಸ್ ಆಫ್ ದಿ ಪ್ರಾಡಕ್ಟ್ ಇನ್ ದಿ ಮೀಡಿಯಾ. ನೆಕ್ಸ್ಟ್ ಒನ್ ಈಸ್ ಬಜೆಟ್ ಆ್ಯಂಡ್ ಮೀಡಿಯಾ ಬೈಯಿಂಗ್. ಸೊ ಬಜೆಟ್ ಆ್ಯಂಡ್ ಮೀಡಿಯಾ ಬೈಯಿಂಗ್. ಸೊ ಅವರು ಎಷ್ಟೊಂದು ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಒಂದು ಮೀಡಿಯಾದಲ್ಲಿ, ಸೊ ಹೌ ಮಚ್ ದೇ ಆರ್ ಚಾರ್ಜಿಂಗ್. ಸೊ ಬಜೆಟ್ ಈಸ್ ಎ ಸ್ಟೇಟ್ಮೆಂಟ್ ವಿಚ್ ಇನ್ಕ್ಲೂಡ್ ಹೌ ಮಚ್ ದ ಇನ್ಕಮ್ಸ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆರ್ ವಿಲ್ ಕಮ್. ಸೊ ದೀಸ್ ಆರ್ ಆಲ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಮೀಡಿಯಾ ಪ್ಲ್ಯಾನಿಂಗ್ ಪ್ರೋಸೆಸ್. ಸೊ ನಮ್ಮ ಮೈನಾಗಿ ಬಂದುಬಿಟ್ಟು 5 ಸ್ಟೆಪ್ಸ್ ಇರುತ್ತೆ. ಅದ್ರಿಗೇನು ಎಕ್ಸ್ಪ್ಲನೇಷನ್ ಏನು ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ 2 ಮಾರ್ಕ್ ಕ್ವಶನ್ಗೆ ಇಂಪಾರ್ಟೆಂಟ್. ಸೊ ಎಕ್ಸ್ಪ್ಲನೇಷನ್ ಈಸ್ ನಾಟ್ ರಿಕ್ವೈರ್ಡ್, ಬಟ್ ಯು ಹ್ಯಾವ್ ಟು ಮೆನ್ಷನ್ ದಿ ಪಾಯಿಂಟ್ಸು ಮೆನ್ಷನ್ ಮಾಡಬೇಕು. 5 ಪಾಯಿಂಟ್ಸು. ಫಸ್ಟ್ ಒಂದು ಮೀಡಿಯಾ ಅನಾಲಿಸಿಸ್, ಮೀಡಿಯಾ ಆಬ್ಜೆಕ್ಟಿವ್, ಮೀಡಿಯಾ ಸ್ಟ್ರಾಟಜಿ, ಮೀಡಿಯಾ ಮಿಕ್ಸ್,
ಬಜೆಟ್ ಆ್ಯಂಡ್ ಮೀಡಿಯಾ ಬೈಯಿಂಗ್. ಸೊ ಈ ಒಂದು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ರೆ ಸಾಕು 2 ಮಾರ್ಕ್ ಕ್ವಶನ್ಗೆ. ನೆಕ್ಸ್ಟ್ ಮಾರ್ಕೆಟಿಂಗ್ ಅನಾಲಿಸಿಸ್, ಇದು ಅಷ್ಟೇ 2 ಮಾರ್ಕ್ ಕ್ವಶನ್ಗೆ ಪಾಯಿಂಟ್ಸ್ ಬರೆದ್ರೆ ಸಾಕು. Here in marketing analysis is done to determine the attractiveness and emergency opportunities and threats in the market. ಸೊ ಅಟ್ರಾಕ್ಟಿವ್ನೆಸ್, ಇಲ್ಲಿ ಯಾರಿಗೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಸೊ ಇಲ್ಲಿ ಕಸ್ಟಮರ್ಸ್ಗೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಆಪರ್ಚುನಿಟೀಸ್ ಇಲ್ಲಿ ಎಮರ್ಜಿಂಗ್ ಆಪರ್ಚುನಿಟೀಸ್ ವಿಲ್ ಕಮ್ ಬೋತ್ ದ ಕಂಪ್ನಿಗೆ ಏನು ಆಪರ್ಚುನಿಟಿ. ಸೊ ಇಟ್ ಈಸ್ ಅ ಪ್ಲೇಸ್ ವೇರ್ ದ ಕಂಪ್ನಿ ವಿಲ್ ರೆಪ್ರೆಸೆಂಟ್ ದೇರ್ ಪ್ರಾಡಕ್ಟ್ ಸೊ ದಟ್ ದೇ ಕ್ಯಾನ್ increase their sales. Next one is and reputation. Next one is threats ಬಂದ್ಬಿಟ್ಟು competitiveness. ಸೊ ಇಲ್ಲಿ ಮೇ ಬಿ some effective media ಅಂದಿದ ತಕ್ಷಣ where there is a advantage there is a disadvantages. So how well media is used by the company will depends upon ದಟ್ ಕಂಪನಿ ಆ್ಯಂಡ್ ಮೀಡಿಯಾ. ಸೊ ಕೆಲವೊಂದು ಟೈಮ್ಸಲ್ಲಿ ನೆಗೆಟಿವ್ ನ್ಯೂಸಸ್ ಕೂಡ ಬರ್ಬೋದು. ಅದೇ ಮೀಡಿಯಾದಲ್ಲಿ ನಾವು ಯಾವ ಮೀಡಿಯಾದಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತೀವೋ ಅದೇ ಮೀಡಿಯಾದಲ್ಲಿ ಟುಮಾರೋ ನೆಗೆಟಿವ್ ನ್ಯೂಸ್ ಬರ್ಬೋದು, ಮೇ ಬಿ ಥ್ರೆಟ್ ಟು ದಿ ಕಂಪನಿ. ಆ್ಯಂಡ್ ದೆನ್ ಮೋರ್ ಓವರ್ ಕಾಂಪಿಟೇಟಿವ್, ಸೊ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಪ್ರಾಡಕ್ಟು ಅಲ್ಲೇ ರೆಪ್ರೆಸೆಂಟ್ ಮಾಡ್ತೀವಿ, ಬೇರೆ ಒಂದು ಪ್ರಾಡಕ್ಟು ಅಲ್ಲೇ ಬರುತ್ತೆ. ಸೊ ಇಟ್ ವಿಲ್ ಬಿಕಮ್ ಎ ಮೈನ್ ಥ್ರೆಟ್ ಟು ದಿ ಆರ್ಗನೈಸೇಷನ್ ಸಮ್ಟೈಮ್ಸ್. ಸೊ ಕಂಪ್ಯಾರಿಸನ್ಸ್ ಏನಾದರೂ ಮಾಡಿದ್ರೆ ಇಟ್ ವಿಲ್ ಲೂಸ್ ಅಸ್. Next one is here the analysis is done with the respect to the following. First one is market size, both current to future ಎಷ್ಟು ಮಾರ್ಕೆಟ್ ಸೈಜ್ ನಾವು ಅನಲೈಸ್ ಮಾಡ್ತಾ ಇದ್ದೀವಲ್ಲ ಒಂದು ಮಾರ್ಕೆಟ್. ಸೊ ನಾವೇನಾದರೂ ಚಿಕ್ಕ ಬಿಸ್ನೆಸ್ದು ಏನಾದರೂ ರೆಪ್ರೆಸೆಂಟ್ ಮಾಡ್ತಿದೆಯಾ, ಸೊ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸಾ ಇಲ್ಲಾಂತಂದರೆ ಮೀಡಿಯಮ್ ಸ್ಕೇಲ್ ಬಿಸ್ನೆಸ್ಸಾ, ಸೊ ಲಾರ್ಜ್ ಸ್ಕೇಲ್ ಬಿಸ್ನೆಸ್ಸಾ. ಸೊ ಬೇಸ್ಡ್ ಆನ್ ದೇರ್ ಸೈಜ್ ಆಫ್ ದಿ ಬಿಸ್ನೆಸ್ ಓನ್ಲಿ ವಿ ಕ್ಯಾನ್ ರೆಪ್ರೆಸೆಂಟ್ ಇನ್ ದಿ ಮಾರ್ಕೆಟ್. ಓಕೆ, ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟ್ ಗ್ರೋತ್ ರೇಟ್. ಸೊ ಏನು ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟು ಯಾವ ರೀತಿ ಸೇಲ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಓಕೆ ವಿ ಆರ್ ಅನಲೈಸಿಂಗ್. ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟ್ ಪ್ರಾಫಿಟಬಿಲಿಟಿ. ಸೊ ಥ್ರೂ ದಟ್ ಮಾರ್ಕೆಟ್ ಹೌ ಪ್ರಾಫಿಟಬಿಲಿಟಿ ವಿ ಆರ್ ಅರ್ನಿಂಗ್ ಟು ದಿ ಕಂಪನಿ. ಮತ್ತು ಇಂಡಸ್ಟ್ರಿಯಲ್ ಕಾಸ್ಟ್ ಸ್ಟ್ರಕ್ಚರ್, ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಸೊ ಯಾವ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇದೆ, ಸೊ ವೆದರ್ ಇಟ್ ಈಸ್ ಹೋಲ್ಸೇಲ್, ರಿಟೈಲ್ ಮತ್ತು ಬ್ರೋಕರ್ಸ್ ಬರ್ತಾರಾ ಟು ಫೈನಲ್ ಕನ್ಸ್ಯೂಮರ್ಸ್. ನೆಕ್ಸ್ಟ್ ಒನ್ ಈಸ್ ಮಾರ್ಕೆಟ್ ಟ್ರೆಂಡ್ಸ್ ಆಗಿರ್ಬೋದು. ಸೊ ಒಂದು ಅನಾಲಿಸಿಸ್ ಪ್ರಕಾರದಲ್ಲಿ ಒಂದು ಮಾರ್ಕೆಟಲ್ಲಿ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಅಂತಂದರೆ 6 ಮಂತ್ಸ್ವರೆಗೂ ಲಾಸ್ಟ್ ಆಗಿರುತ್ತಂತೆ ಅದು ಪಾಪ್ಯುಲಾರಿಟಿ. ಆಮೇಲೆ 6 ಮಂತ್ಸ್ ಆದಮೇಲೆ ಸೊ ಇಟ್ ಬಿಕಮ್ ರೆಡ್ಯೂಸಸ್, ಕಡಿಮೆ ಆಗ್ತಾ ಇರುತ್ತಂತೆ. ಸೊ ಒಂದು ಪಾಪ್ಯುಲಾರಿಟಿ ಅಂತಂದರೆ 6 ಮಂತ್ಸ್ ಒನ್ ಟೈಮ್. ಸೊ ವಿ ಹ್ಯಾವ್ ಟು ಚೇಂಜ್, ವಿ ಹ್ಯಾವ್ ಟು ಮೇಕ್ ಎ ಇನ್ನೋವೇಟಿವ್ ಐಡಿಯಾಸ್. ನೆಕ್ಸ್ಟ್ ಒನ್ ಈಸ್ ಕೀ ಸಕ್ಸಸ್ ಫ್ಯಾಕ್ಟರ್ಸ್. ಇಲ್ಲಿ ಕೀ ಸಕ್ಸಸ್ ಫ್ಯಾಕ್ಟರ್ಸ್ ಏನಿರುತ್ತೆ, ಸೊ ಥ್ರೂ ವೆಲ್ ಪ್ರಮೋಷನ್, ಥ್ರೂ ವೆಲ್ ಮಾರ್ಕೆಟ್ ಅನಾಲಿಸಿಸ್, ರೆಪ್ರೆಸೆಂಟೇಷನ್. ಸೊ ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ ಕೀ ಸಕ್ಸಸ್ ಫ್ಯಾಕ್ಟರ್ ಟು ದಿ ಕಂಪನಿಗೆ. ನೆಕ್ಸ್ಟ್ ಒನ್ ಈಸ್ ಮೀಡಿಯಾ ಆಬ್ಜೆಕ್ಟಿವ್ಸ್. ಸೊ ಮೈನಾಗಿ ಮೀಡಿಯಾ ಆಬ್ಜೆಕ್ಟಿವ್, ದ ಆರ್ಗನೈಸೇಷನ್ must fix measurable objectives for media. The objectives should be harmonized with the market objectives. So target audience, so reaction. So target audience ಅಂತಂದರೆ who are the customers for our product, ಯಾರು ಇರ್ತಾರೆ ಕಸ್ಟಮರ್ಸು ಅಂತ. ಸೊ ಇಲ್ಲಿ ಪಾಯಿಂಟ್ಸ್ ವೈಸ್ ಆಗಿ ಎಕ್ಸ್ಪ್ಲನೇಷನ್ ಇದೆ. ಸೊ ಮೇ ಬಿ 6 ಮಾರ್ಕ್ಸ್ ಕೂಡ ಕೇಳ್ಬೋದು. ಓಕೆ, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಮೀಡಿಯಾ ಪ್ಲಾನಿಂಗ್ ಪ್ರೋಸೆಸ್ಸು. ಸೊ 2 ಮಾರ್ಕ್ಸ್ಗೂ 6 ಮಾರ್ಕ್ಸ್ಗೂ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ಗೆ ಒಂದೊಂದೇ ಸಪ್ರೇಟ್ ಕೇಳ್ತಾರೆ. ಮೀಡಿಯಾ ಅನಾಲಿಸಿಸ್ ಅಂದರೆ ಏನು, ಓಕೆ ಮೀಡಿಯಾ ಆಬ್ಜೆಕ್ಟಿವ್ ಅಂದರೆ ಏನು ಅಂತ. ಸೊ ಇಲ್ಲ ಅಂತಂದರೆ ಪಾಯಿಂಟ್ಸ್ ಮಾತ್ರ ಮೆನ್ಷನ್ ಮಾಡಿ 2 ಮಾರ್ಕ್ಸ್ಗೆ ಅಂತ ಕೇಳ್ತಾರೆ ಪ್ರೋಸೆಸ್ದು. ಇಲ್ಲಾಂತಂದರೆ 6 ಮಾರ್ಕ್ಸ್ಗೆ ಸೊ ವಿತ್ ಡೀಟೇಲ್ 5 ಪಾಯಿಂಟ್ಸು ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ ಮೀಡಿಯಾ ಆಬ್ಜೆಕ್ಟಿವ್ ಬರ್ತಾ ಇದೀವಲ್ಲ, ಸೊ ಮೈನಾಗಿ ಇಲ್ಲಿ ಮೀಡಿಯಾ ಆಬ್ಜೆಕ್ಟಿವ್ ಅಂತಂದರೆ ಟಾರ್ಗೆಟ್ ಆಡಿಯನ್ಸ್ ಆಯಿತು. ಸೊ ಯಾರು ನಮ್ಮ ಕಸ್ಟಮರ್ ಆಫ್ ದಿ ಪ್ರಾಡಕ್ಟ್, ನಮ್ಮ ಪ್ರಾಡಕ್ಟು ಯಾರು ಪರ್ಚೇಸ್ ಮಾಡ್ತಾಯಿದ್ದಾರೆ ಅನ್ನೋದು ನೋಡಬೇಕು. ಮತ್ತು ಅವ್ರ ರಿಯಾಕ್ಷನ್, ಸೊ ವೈಲ್ ಬೈಯಿಂಗ್ ಅವರ್ ಪ್ರಾಡಕ್ಟ್, ಹೌ ದ ಪೀಪಲ್ ಎಕ್ಸ್ಪೋಸ್ ಸೊ ಟು ದಿ ಅಡ್ವರ್ಟೈಸ್ಮೆಂಟ್ಸ್, ಹೌ ಮೆನಿ ಪೀಪಲ್ ಆರ್ ಎಕ್ಸ್ಪೋಸ್ ಟು ದಿ ಅಡ್ವರ್ಟೈಸ್ಮೆಂಟ್. ಸೊ ಎಷ್ಟು ಜನ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಪರ್ಚೇಸ್ ಮಾಡ್ತಾಯಿದ್ದಾರೆ ಅಂತ. ಆಮೇಲೆ ಫ್ರೀಕ್ವೆನ್ಸಿ, ಸೊ ಪಾಯಿಂಟ್ಸ್ ಓಕೆ ಐ ವಿಲ್ ಮೆನ್ಷನ್. Target audience. Next one is reaches. Next one is frequency. So
So here frequency means how many times the target audience are exposed to the advertisements during the period of time. ಸೊ ಎಷ್ಟು ಜನ ಅಡ್ವರ್ಟೈಸ್ಮೆಂಟ್ಸ್ ನೋಡಿಕೊಂಡು ಟಾರ್ಗೆಟ್ ಆಡಿಯನ್ಸು ಪರ್ಚೇಸ್ ಮಾಡ್ತಾಯಿದ್ದಾರೆ, ಸೊ ಪದೇ ಪದೇ ಅದರಲ್ಲೇ ಪರ್ಚೇಸ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಮೆಸೇಜ್ ಡಿಸ್ಟ್ರಿಬ್ಯೂಷನ್, ಸೊ ಇಯರ್ ಮೆಸೇಜ್ ಡಿಸ್ಟ್ರಿಬ್ಯೂಷನ್ ಮೀನ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಹೇಳಿದೆ ಯಾವುದಾದ್ರೂ ಓಕೆ ಒಂದು ಶಾಪ್ ಏನಾದರೂ ಒಂದು ಪ್ರಾಡಕ್ಟ್ ನೋಡಿದ್ದೀವಿ ಅಂತಂದರೆ ವಿ ಕ್ಯಾನ್ ಶೇರ್ ಇನ್ ಅವರ್ ಫ್ರೆಂಡ್ ಸರ್ಕಲ್. ಸೊ ಇದೇ ರೀತಿ ಇರುತ್ತೆ. ಫ್ರೆಂಡ್ ಸರ್ಕಲ್ ಅಷ್ಟೇ ಅಲ್ಲ, ಓಕೆ ಸೋಷಿಯಲ್ ಮೀಡಿಯಾಸಲ್ಲಿ ಇಲ್ಲಾಂತಂದರೆ ಫ್ಯಾಮಿಲಿಯಲ್ಲಿ ಮೌತ್ ಟು ಮೌತ್ ಕಮ್ಯುನಿಕೇಷನ್ಸ್ ಆಗಿರ್ಬೋದು. ಸೊ ವಿಲ್ ಡೂ ಇಯರ್ ಮೆಸೇಜ್ ಡಿಸ್ಟ್ರಿಬ್ಯೂಷನ್ ಮೈನ್ ಆಬ್ಜೆಕ್ಟಿವ್ ಇಸ್ ಟು ಡಿಫೈನ್ ವೇರ್, ವೆನ್, how oftenly the advertisement should appear. The goal in this case is the product the most effective messages for the each market. So here message height will be also considered. Message height means okay total size of the audience for the set of ads or an entire campaign. So ಇಲ್ಲಿ ಎಂಟೈರ್ ಕ್ಯಾಂಪೈನ್ ಅಂದಿದ ತಕ್ಷಣ ಸೊ ನಾವು ಯಾವ ಏರಿಯಾ ಓಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದ್ದೀವಿ ಅಂತಂದರೆ ಸೊ ಮೈನಾಗಿ ಸೊ ಎಷ್ಟು ಜನ ಆಡಿಯನ್ಸ್ಗೆ ನಾವು ಸೇರ್ತಾ ಇದೆ. ಸೊ ವೈಲ್ ಹೌ ಕ್ಯಾನ್ ದೇ ಗೆಟ್ ಇಟ್? ಸೊ ಥ್ರೂ ಸರ್ವೇಸ್ ಆರ್ ಥ್ರೂ ಕಂಡಕ್ಟಿಂಗ್ ರಿಸರ್ಚ್ ದೇ ಗೆಟ್ ಟು ನೋ ಸೊ ಹೌ ಮಚ್ ದ ಸೈಜ್ ಆಫ್ ದ ಆಡಿಯನ್ಸ್ ಆರ್ ಮೀನ್ ಗೋಯಿಂಗ್. ಸೊ ಈ ರೀತಿ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಮೀಡಿಯಾ ಸ್ಟ್ರಾಟಜೀಸ್. ಇಲ್ಲಿ ಮೀಡಿಯಾ ಸ್ಟ್ರಾಟಜಿ ಅಂತಂದರೆ ಸೊ ಮೀಡಿಯಾ ಸ್ಟ್ರಾಟಜಿ ಇಸ್ ಟು ರಿಯಲೈಸ್ ದ ಕಂಪ್ನಿ ಮೈನ್ ಆಬ್ಜೆಕ್ಟಿವ್. So if the strategy is formed properly to ensure the company ads stand out in the competition. So media strategy means a planner to create or in using the media. So it is a short term plans to achieve the long term goals. So what are all the goals means target market ಪ್ರೊಫೈಲ್ಸ್ ಆಗಿರ್ಬೋದು, ನೇಚರ್ ಆಫ್ ದಿ ಮೆಸೇಜ್ ಆಗಿರ್ಬೋದು, ಜಿಯೋಗ್ರಫಿಕ್ ಮಾರ್ಕೆಟ್ ಪ್ರಿಯಾರಿಟೀಸ್ ಆಗಿರ್ಬೋದು, ಟೈಮ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು. ಸೊ ಇಲ್ಲಿ ಅಷ್ಟೇ ರೀಚ್ ಫ್ರೀಕ್ವೆನ್ಸಿ ಕಂಟಿನ್ಯೂಟಿ ಅನ್ನೋದು ಬರುತ್ತೆ. ಸೊ ಪ್ರತಿ ಟೂ ಟೈಮ್ಸ್ ಅನ್ನೋದು ರಿಪೀಟ್ ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ. ಓಕೆ ಯು ಕ್ಯಾನ್ ಗೆಟ್ ಇಟ್. Next one is media mix. So here media mix means the combination of media type is known as a media mix. No advertiser cannot rely on the one media of advertisement to reach his audience. So that the company will go through the different types of different medias ಅಲ್ಲಿ ಸೊ ದೇ ಆರ್ ರೆಪ್ರೆಸೆಂಟೆಡ್. ಸೊ ವೆಲ್ ಮೀಡಿಯಾ ಮಿಕ್ಸಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಬಜೆಟಿಂಗ್ ಬರುತ್ತೆ. ಸೊ ಮೈನಾಗಿ ಇಲ್ಲಿ ದ ಅಮೌಂಟ್ for which the advertising largely determined like media selections ಸೊ ಅನ್ನೋದು ಬರುತ್ತೆ. ಸೊ ಮೀಡಿಯಾದಲ್ಲಿ ಲೈಕ್ ಸೈನಿಂಗ್ ಎಷ್ಟು ಎಕ್ಸ್ಪೆನ್ಸಿವ್ ಆಗಿರ್ಬೋದು, ಸೈನಿಂಗ್ ಎಕ್ಸ್ಪೆನ್ಸಿವ್ ಆಗಿರ್ಬೋದು. ಸೊ ವೆದರ್ ಇಟ್ ಈಸ್ ಅಫೋರ್ಡಬಲ್ ಬೈ ದಿ ಸ್ಮಾಲ್ ಕಂಪ್ನೀಸ್ ಆರ್ ನಾಟ್, ಇಟ್ ಶುಡ್ ಬಿ ಕನ್ಸಿಡರ್ಡ್. Next one is competition strategy. Here one of the advertising objective is to draw customers from the competitors brand. So in order to do, the company should consider the competitor strategy. So ಅವರು ಯಾವ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಗೆಟ್ ಇಟ್ ಸೊ ದಟ್ ವಿ ಕ್ಯಾನ್ ಮೇಕ್ ಇಟ್ ಪ್ಲ್ಯಾನ್ಸ್ ಟು ಡೂ ಮೋರ್ ಎಫೆಕ್ಟಿವ್ಲಿ ಫ್ರಮ್ ದಿ ಕಾಂಪಿಟೇಟರ್ಸ್ಗನ್ನು ನಾವು ಎಫೆಕ್ಟಿವ್ ಆಗಿ ನಾವು ಮಾಡಬೇಕಾದ್ರೆ ಸೊ ವಿ ಹ್ಯಾವ್ ಟು ನೋ ಸ್ಟ್ರಾಟಜಿ. ಸೊ ಫಸ್ಟು ಅದಾದ ಒಂದು ಥಾಟ್ ಇದೆಯಲ್ಲಪ್ಪ, ನಿಮ್ಮ ಎನಿಮೀಸ್ ಫಸ್ಟು ತಿಳ್ಕೊಳ್ಳಿ. ಸೊ ವೆಲ್ಲಾಗಿ ತಿಳ್ಕೊಳ್ಳಿ. ಸೊ ದಟ್ ವಿ ಕ್ಯಾನ್ ಅಚೀವ್ ಸಮ್ಥಿಂಗ್ಸ್ ಅಂತ. ಸೊ ನಮ್ಮ ಎನಿಮೀಸ್ ತಿಳ್ಕೊಂಡ್ರೆ ವಿ ಕ್ಯಾನ್ ಗೆಟ್ ಇಟ್. ಇದೇ ರೀತಿ ಈ ಮೀಡಿಯಾದಲ್ಲೂ ಅಷ್ಟೇ. ಸೊ ಕಾಂಪಿಟೇಟರ್ ಸ್ಟ್ರಾಟಜಿ, ಸೊ ಅವ್ರ ಪ್ಲ್ಯಾನ್ಸ್ ಅನ್ನೋದು ನಾವು ತಿಳ್ಕೊಂಡು ಸೊ ದಟ್ ಅವ್ರು ಮಾಡಿರೋ ಪ್ಲ್ಯಾನ್ಸ್ಗಿಂತ ನಾವು ಎಫೆಕ್ಟಿವ್ ಪ್ಲ್ಯಾನ್ಸ್ ಅನ್ನೋದು ನಾವು ಮಾಡ್ಬೋದು. ನೆಕ್ಸ್ಟ್ ಒನ್ ಈಸ್ ಫ್ರೀಕ್ವೆನ್ಸಿ ಆ್ಯಂಡ್ ರೀಚ್. ಪ್ರತಿಯೊಂದರಲ್ಲೂ ಬರ್ತಾ ಇದೆ ಇದು ಫ್ರೀಕ್ವೆನ್ಸಿ ಆ್ಯಂಡ್ ರೀಚ್. ಇಟ್ ಈಸ್ ಎ ಕಾಮನ್ ಪಾಯಿಂಟ್ ವಿ ಕ್ಯಾನ್ ಮೆನ್ಷನ್ ಹಿಯರ್. ಫ್ರೀಕ್ವೆನ್ಸಿ ಅಂತಂದರೆ ಸೊ ದ ಮೈನ್ frequency refers to the number of times the advertiser reach to the same person. ಸೊ ಎಷ್ಟು ಟೈಮ್ಸು ಅಡ್ವರ್ಟೈಸ್ಮೆಂಟು ರೀಚ್ ಆಗ್ತಾಯಿದೆ ಒಬ್ಬೇ ಪರ್ಸನ್ಗೆ. ಆಮೇಲೆ ಸೊ ರೀಚ್ ರೆಫರ್ಸ್ ಟು ದಿ ಸೊ ಟೋಟಲ್ ನಂಬರ್ ಆಫ್ ಪೀಪಲ್ ಕವರ್ಡ್. ಸೊ
ಸೊ ಎಷ್ಟು ಜನರು ಇಲ್ಲಿ ಕವರ್ ಆಗ್ತಾ ಇದ್ದಾರೆ. ಸೊ ವೆದರ್ ಇಟ್ ಈಸ್ ಏಜ್ ಗ್ರೂಪ್ ಅಲ್ಲಿ ಡಿವಿಷನ್ಸ್ ಆಗಿರ್ಬೋದು. ಸೊ ಇದೆಲ್ಲ ಬರುತ್ತೆ. ಆಮೇಲೆ ಕ್ವಾಂಟಿಟೇಟಿವ್ ಡೇಟಾ ಅಬೌಟ್ ದಿ ಮೀಡಿಯನ್ ಆಡಿಯನ್ಸ್. ಸೊ ಇಟ್ ವಿಲ್ ಬಿ ರಿಕ್ವೈರ್ಡ್ ಬೋತ್ ದಿ ಫ್ರೀಕ್ವೆನ್ಸಿ ಆ್ಯಂಡ್ ರೀಚ್ ಡಿಸಿಷನ್ಸ್. ನೆಕ್ಸ್ಟ್ ಒನ್ ಈಸ್ ಸಪೋರ್ಟ್ ಡಿಸ್ಟ್ರಿಬ್ಯೂಟರ್ಸ್. ಇಲ್ಲಿ ಸಪೋರ್ಟ್ ಡಿಸ್ಟ್ರಿಬ್ಯೂಟರ್ಸ್ ಯಾರು ಬರ್ತಾರೆ ಅಂತಂದರೆ, ಸೊ ಹೋಲ್ಸೇಲರ್ ಬರ್ತಾರೆ, ರಿಟೇಲರ್ ಬರ್ತಾರೆ, ಸೇಲ್ಸ್ ಮ್ಯಾನ್, ಮಿಡಲ್ ಮ್ಯಾನ್ ಬರ್ತಾರೆ. ಸೊ ಕಸ್ಟಮರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ಬರ್ತಾರೆ. ಕಸ್ಟಮರ್ಸ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಕನ್ಸ್ಯೂಮರ್ಸ್. ಕಸ್ಟಮರ್ಸ್ ಅಂತಂದರೆ ಸೊ ಒಂದು ಪ್ರಾಡಕ್ಟು ಪರ್ಚೇಸ್ ಮಾಡ್ಕೊಂಡು ಹೋಗೋವರು. ಸೊ ಬಟ್ ಕನ್ಸ್ಯೂಮರ್ಸ್ ಬಂದುಬಿಟ್ಟು ಸೊ ಆ ಪ್ರಾಡಕ್ಟ್ ಕಸ್ಟಮರ್ಸ್ ವೆದರ್ ಅವ್ನು ಪರ್ಚೇಸ್ ಬರೋ ಪ್ರಾಡಕ್ಟ್ ಅವ್ನು ಕನ್ಸ್ಯೂಮ್ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ಬೇರೆಯವ್ರಿಗೆ ಪರ್ಚೇಸ್ ಮಾಡ್ಕೋಬೋದಲ್ಲ. ಬಟ್ ಕನ್ಸ್ಯೂಮರ್ಸ್ ಬಂದುಬಿಟ್ಟು ಸೊ ಡೈರೆಕ್ಟಾಗಿ ಅವ್ರು ಉಪಯೋಗ ಮಾಡ್ಕೊಳೋದು ಕನ್ಸ್ಯೂಮರ್ಸ್ ಬರ್ತಾರೆ. ಸೊ ಇಲ್ಲಿ ಫಸ್ಟ್ ಬಂದುಬಿಟ್ಟು ಹೋಲ್ಸೇಲರಾ, ರಿಟೈಲರಾ, ಇಲ್ಲಾಂತಂದರೆ ಏಜೆಂಟ್ ಬರ್ತಾರೆ, ಸೇಲ್ಸ್ ಮ್ಯಾನ್ ಆರ್ ಮಿಡ್ಲ್ ಮ್ಯಾನ್ ಬರ್ತಾರೆ. ಸೊ ಇವರೆಲ್ಲ ಸಪೋರ್ಟಿವ್ ಫಾರ್ ದಿ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಕಂಪ್ನಿ ಕಡೆಯಿಂದ ಸೊ ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ಸ್ ನೋಡಿಕೊಂಡು ಕಸ್ಟಮರ್ಸು ಪರ್ಚೇಸ್ ಮಾಡ್ಕೊತಾರೆ. ಸೊ ಯಾವ ಮುಖಾಂತರವಾಗಿ ಡಿಸ್ಟ್ರಿಬ್ಯೂಷನ್ ಚಾನಲ್ ಆಗಿ ಹೋಗ್ತಾ ಇದೆ ಅನ್ನೋದು ನಾವು ತಿಳ್ಕೊಬೇಕು. ಆಮೇಲೆ ಕಂಟಿನ್ಯೂಟಿ. ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರೋದು ಮೀಡಿಯಾದಲ್ಲಿ ಸೊ ಕಂಟಿನ್ಯೂಸ್ ಆಗಿ ಬರ್ತಾ ಇದೆಯಾ ಇಲ್ಲ ಸ್ಟಾಪ್ ಆಗೋಗಿದೆಯಾ ಅಂದರೆ ಟೈಮ್ ಫಿಕ್ಸ್ ಮಾಡಿರ್ತಾರಪ್ಪ. ಇಲ್ಲಿ ಏನು ಡೈಲಿ ವರ್ಷಗಟ್ಟೆ ಹಾಕ್ಕೊಂಡಿರ್ತಾರ? ಇಲ್ಲ, ಟೈಮ್ ಫಿಕ್ಸ್ ಮಾಡಿರ್ತಾರೆ. ಸೊ ಇಷ್ಟು ಟೈಮಲ್ಲಿ ಆ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಫ್ರೀಕ್ವೆನ್ಸ್ ಆಗಿ ಅವರು ಬಿಡ್ತಾ ಇರ್ತಾರೆ. ಬೇಸ್ಡ್ ಆನ್ ದಿ ವ್ಯೂಯರ್ಶಿಪ್ ಆ್ಯಂಡ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್. ಸೊ ನಂಬರ್ ಆಫ್ ಟೈಮ್ಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಇಸ್ ಆಲ್ಸೋ ಇನ್ಕ್ರೀಸ್ ಮಾಡ್ಕೊತಾರೆ. ಕಂಟಿನ್ಯೂಟಿ ಆಯ್ತಲ್ಲ. ನೆಕ್ಸ್ಟ್ ಒನ್ ಈಸ್ ಫ್ಲೆಕ್ಸಿಬಿಲಿಟಿ. ಸೊ ಸೇಮ್ ಪಾಯಿಂಟ್ಸು ಕೆಲವೊಂದು ನೋಡ್ಕೊಳ್ಳಿ. ಸೊ ಸೇಮ್ ಆಗಿದೆ, ನಿಮ್ಗೆ ಏನಾದರೂ ನೆನಪು ಬಂದಿಲ್ಲ ಅಂತಂದರೆ ಈ ಪಾಯಿಂಟ್ಸು ಮಾರ್ಕ್ ಡೌನ್ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಬರಿಬೋದು. ಸೊ sometimes it is necessary that advertisers need to modify the message of the advertisements. ಸೊ ಯಾಕೆ ಮಾಡಿಫೈ ಮಾಡ್ತಾರೆ ಅಂದರೆ ಚೇಂಜಸ್ ಮಾಡ್ತಾ ಇರ್ತಾರೆ. ಫಸ್ಟಲ್ಲಿ ಕೊಟ್ಟಿರೋ ಅಡ್ವರ್ಟೈಸ್ಮೆಂಟ್ಸ್ ಮತ್ತೆ ಕೊಡಲ್ಲ. ಯಾಕೆ ಅಂತಂದರೆ ಸೊ ಬೇಸ್ಡ್ ಆನ್ ಪ್ರಾಡಕ್ಟ್ ಮಾಡಿಫಿಕೇಷನ್ ಆರ್ ಇನ್ನೋವೇಟಿವ್ ಪ್ರಾಡಕ್ಟ್ ಆರ್ ಪ್ರೆಸೆಂಟ್ ಸಿಚುಯೇಷನ್ ಆಫ್ ದಿ ಮಾರ್ಕೆಟ್. ಸೊ ಇಲ್ಲಿ ಅವರು ಅಷ್ಟೇ. ಸೊ ದಿ ಚೇಂಜ್ ದ ಇನ್ಫಾರ್ಮೇಷನ್. ಸೊ ಆರ್ ಸಮ್ ಮಾಡಿಫಿಕೇಷನ್ ಆಲ್ಟ್ರೇಷನ್ಸ್ ಅನ್ನೋದು ಮಾಡ್ತಾರೆ. Next one is franchise position. Here franchise position is the media providing any special privileges to the regular advertisers. So ಅವ್ರು ಏನಾದರೂ ಸ್ಪೆಷಲ್ ಆಗಿ ದೇ ಆರ್ ಗಿವಿಂಗ್ ಸ್ಪೆಷಲ್ ಪೊಸಿಷನ್ಸ್ ಅದೇ ಸಮ್ ಕನ್ಸಿಡರೇಷನ್ ಆರ್ ಗಿವಿಂಗ್ ಟು ದಿ ರೆಗ್ಯುಲರ್ ಅಡ್ವರ್ಟೈಸರ್ಸ್. ಸೊ ಎಲ್ಲೂ ಕೊಡಲ್ಲ, ಇವ್ರ ಹತ್ರನೇ ಕೊಡ್ತಾಯಿದ್ರಿ ಮೀಡಿಯಾಸಲ್ಲಿ. ಸೊ ಸಮ್ ಆಫರ್ಸ್ ವಿಲ್ ಬಿ ಆಲ್ಸೋ ಇನ್ಕ್ಲೂಡ್. ಸೊ ಇಟ್ ಮೇ ಇನ್ಕ್ಲೂಡ್ ಪ್ರೊವೈಡಿಂಗ್ ದಿ ಸ್ಪೆಷಲ್ ಪೇಜ್ ಪೊಸಿಷನ್ ಇನ್ ದಿ ಮ್ಯಾಗಝೈನ್ಸ್. ಕರೆಕ್ಟ್. ಸೊ ಸ್ಪೆಷಲ್ಲಾಗಿ ಮೈನ್ ಫ್ರಂಟ್ ಪೇಜಲ್ಲಿ ಆಗಿಬಿಡ್ಬೋದು, ಇಲ್ಲಾಂತಂದರೆ ನ್ಯೂಸ್ ಪೇಪರ್ ರಿಸರ್ವೇಷನ್ಸಲ್ಲಿ ರೆಗ್ಯುಲರ್ ಅಡ್ವರ್ಟೈಸರ್ಸ್ ಕೊಡ್ಬೋದು. ಸೊ ಪ್ರಾವಿಷನ್ ಆಫ್ ಪ್ರೈಮ್ ಟೈಮ್. ಸೊ ಇಫ್ ಎನಿ ಹ್ಯಾಡ್ ಆನ್ ದಿ ಟಿ ವಿ. ಸೊ ಪರ್ಟಿಕ್ಯುಲರ್ ಆಗಿ ಸೊ ಬೇಸ್ಡ್ ಆನ್ ದೇರ್ ವ್ಯೂವರ್ಸ್ ಟೆಲಿವಿಷನ್ಸಲ್ಲಿ ಸೊ ಸ್ಪೆಷಲಾಗಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ಬೋದು. ಇದೆಲ್ಲ ಫ್ರ್ಯಾಂಚೈಸಿ ಪೊಸಿಷನ್ಸಲ್ಲಿ ಬರುತ್ತೆ ಅಂತಂದರೆ ಸೊ ಇಲ್ಲಿ ರೆಗ್ಯುಲರ್ ಅಡ್ವರ್ಟೈಸರ್ಸ್ಗೆ ಅವರು ಸ್ಪೆಷಲ್ ಪ್ರಿವಿಲೈಸಸ್ ಆರ್ ಸ್ಪೆಷಲ್ ಬೆನಿಫಿಟ್ ಆರ್ given by the media to the regular advertisers. Next one is standard of acceptance and code of ethics. ಸೊ ethical values or a code of ethics ಅಂತೀವಿ. ಸೊ ಅಡ್ವರ್ಟೈಸ್ಮೆಂಟ್ ಶುಡ್ ಬಿ ಗೋನ್ ಬೈ ದಿ ಕೋಡ್ ಆಫ್ ಎಥಿಕ್ಸ್ ಅಕ್ಸೆಪ್ಟೆಡ್ ಬೈ ದಿ ಲಾ ಆಫ್ ದಿ ಲ್ಯಾಂಡ್. ಸೊ ಪ್ರತಿಯೊಬ್ಬರು ಅಕ್ಸೆಪ್ಟ್ ಮಾಡಬೇಕು. ಸೊ ಇಟ್ ಶುಡ್ ಬಿ ಎ ಟ್ರೂ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇರಬೇಕು ಎಥಿಕ್ಸಲ್ಲಿ. ಸೊ ಇಟ್ ಈಸ್ ನೆಸರಿ ಟು ಎನ್ಶೂರ್ ದಟ್ ಮೀಡಿಯಾ ಸೆಲೆಕ್ಟೆಡ್ ಸೆಟ್ ಆಫ್ ಸ್ಟ್ಯಾಂಡರ್ಡ್ ಆಫ್ ಎಥಿಕ್ಸ್ ಆ್ಯಂಡ್ ಕೋಡ್ ಆಫ್ ಕಾಂಡಕ್ಟ್. ಸೊ ಇದು ಹ್ಯೂಮನ್ ಬೀಯಿಂಗ್ಸ್ಗೆ ಹಾರ್ಮ್ ಆಗಿರ್ಬೋದು ಅಡ್ವರ್ಟೈಸ್ಮೆಂಟ್. ಸೊ ಇಟ್ ಶುಡ್ ಬಿ ಸಮ್ ಹೆಲ್ತಿ ವೇ ಆಫ್ ಫ್ಲೋಯಿಂಗ್ ದ ಮೆಸೇಜಸ್. ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಪರ್ ಥೌಸಂಡ್ಸ್. ಹಿಯರ್ it is the most important contest in media selection.
So every rupee spent on advertisement should be a generated reserve revenue to the organization. Correct. ಸೊ ಆಲ್ರೆಡಿ ಹೇಳ್ತಾ ಇದ್ದೀನಿ, ಮೀಡಿಯಾದಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ಕಂಪ್ನಿ ಇಟ್ ಈಸ್ ಒನ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಮೀಡಿಯಾದಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅದನ್ನು ನೋಡಿ ಮೀಡಿಯಾದಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ಮಾಡೋದನ್ನು ಕಸ್ಟಮರ್ಸ್ ಆರ್ ಕನ್ಸ್ಯೂಮರ್ಸ್ ನೋಡಿ, ಸೊ ಪಬ್ಲಿಕ್ಸ್ ಅನ್ನೋವರು ಬಂದು ಪಬ್ಲಿಕ್ಸ್ ನೋಡಿ, ಸೊ ಅವ್ರು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಆ ಪ್ರಾಡಕ್ಟ್ಸ್ಗೆ. ಸೊ ಇಲ್ಲಿ ಅವ್ರಿಗೆ ಸೊ ಪ್ರತಿಯೊಂದು ಅಡ್ವರ್ಟೈಸ್ಮೆಂಟ್ಸಲ್ಲೂ ಸೊ ಅವ್ರಿಗೆ ಸೇಲ್ ಆಗ್ತಾಯಿದೆ ಅವ್ರ ಪ್ರಾಡಕ್ಟ್ಸು. ಸೊ ಈ ರೀತಿ ಆದರೆ ಸೊ ದ ಆರ್ಗನೈಸೇಷನ್ ಇಟ್ ಈಸ್ ಒನ್ ಕೈಂಡ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಲ್ಲ. ಅಷ್ಟೇ ಅಲ್ಲ, ಸೊ ಮೀಡಿಯಾ ಡಿಶಸ್ ದ ಕಾನ್ಸೆಪ್ಟ್ ಆಫ್ ಕಾಸ್ಟ್ ಪರ್ 1000 ಈಸ್ ಅಕ್ಸೆಪ್ಟೆಡ್ ನಾರ್ಮ್ಸ್ ಫಾರ್ ಮೆಜರಿಂಗ್ ದಿ ಮೀಡಿಯಾ ಎಫಿಷಿಯನ್ಸಿ. ಆಮೇಲೆ ದರ್ ಈಸ್ ಅ ಫಾರ್ಮುಲಾ ಟು ಕಂಪ್ಯೂಟ್ ದ ಕಾಸ್ಟ್ ಪರ್ 1000. ಫಾರ್ಮುಲಾ ಒಂದಿದೆ. ಫಸ್ಟ್ ಒನ್ ಈಸ್ ದ ಪ್ರೈಸ್ ಆಫ್ ದಿ ಮೀಡಿಯಾ ಟು ದಿ ಅಡ್ವರ್ಟೈಸರ್ ಡಿವೈಡೆಡ್ ಬೈ delivered audience. Price divided by ಡಿಲಿವರ್ಡ್ ಆಡಿಯನ್ಸ್. ಸೊ ಎಷ್ಟು ಜನ ಆಡಿಯನ್ಸ್ಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಸ್ಟ್ ಪರ್ 1000 ಅನ್ನೋದು ಕಾಸ್ಟ್ ಹಾಕ್ತಾರೆ. ನೆಕ್ಸ್ಟ್ ಒನ್ ಈಸ್ ಕ್ರಿಯೇಟಿವ್ ಕನ್ಸಿಡರೇಷನ್. ಹಿಯರ್ ದ ಸ್ಕೋಪ್ ಆಫ್ ದ ಮೀಡಿಯಾ ಈಸ್ ಪ್ರೆಸೆಂಟಿಂಗ್ ದಿ ಹ್ಯಾಡ್ಸ್ ವಿತ್ ಸ್ಪೆಷಲ್ efforts or effects. It may include the color presentation, using the videos, audios, or some pictures, so dialogues, informations, so taglines. ಸೊ ಇದೆಲ್ಲ ಬರುತ್ತೆ. ಅವ್ರಿಗೆ ಎಫೆಕ್ಟಿವ್ನೆಸ್ ಆಫ್ ಅಡ್ವರ್ಟೈಸ್ಮೆಂಟ್ ಎಫೆಕ್ಟಿವ್ ಆಗಿ ತರಿಸ್ಬೇಕಾದ್ರೆ ದೀಸ್ ಆರ್ ಆಲ್ ದಿ ಮೀಡಿಯಾ ಮಿಕ್ಸ್. ಸೊ ಇಲ್ಲಿ ಮೀಡಿಯಾ ಮಿಕ್ಸ್ಗೆ 6 ಮಾರ್ಕ್ ಕ್ವಶನ್ನು ಸಪ್ರೇಟಾಗಿ ಕೇಳ್ಬೋದು. ಸೊ ನಾನು ಹೇಳ್ತೀನಿ, ಇವಾಗ ಹೇಳ್ತೀನಿ, ಮಾರ್ಕ್ ಡೌನ್ ಮಾಡ್ಕೊಳ್ಳಿ ಯಾವ ಕ್ವಶನ್ನು ಯಾವ ರೀತಿ ಕೇಳ್ತಾರೆ ಅಂತ. ಸೊ ಎಕ್ಸ್ಪ್ಲೈನ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಮೀಡಿಯಾ ಪ್ಲ್ಯಾನಿಂಗ್ ಪ್ರೋಸೆಸ್. ಏನಾದರೂ ಹಂಗೆ ಕೇಳಿದ್ರೆಗನ ಪಾಯಿಂಟ್ಸ್ ಬರೆದ್ಬಿಟ್ಟು 5 ಪಾಯಿಂಟ್ಸು, ಮಾರ್ಕೆಟ್ ಅನಾಲಿಸಿಸು, ಮೀಡಿಯಾ ಅಬ್ಜೆಕ್ಟಿವ್ಸು, ಮೀಡಿಯಾ ಸ್ಟ್ರಾಟಜೀಸು, ಮೀಡಿಯಾ ಮಿಕ್ಸು, ಬಜೆಟ್ ಆ್ಯಂಡ್ ಮೀಡಿಯಾ ಬೈಯಿಂಗು 5 ಪಾಯಿಂಟ್ಸು ಬರೆದ್ಬಿಟ್ಟು ಸೊ ಅದ್ರಿಗೆ ಎಕ್ಸ್ಪ್ಲನೇಷನ್ ಅನ್ನೋದು ಕೊಡಿ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೆ, ಸೊ ಆ ಪಾಯಿಂಟ್ಸ್ ಅನ್ನೋದು ಮೆನ್ಷನ್ ಮಾಡ್ಕೋಬೋದು. ಆಮೇಲೆ 2 ಮಾರ್ಕ್ಸ್ ಕೇಳ್ತಾರೆ ಮೈನಾಗಿ. ಸೊ ಮೆನ್ಷನ್ ದಿ ಮೀಡಿಯಾ ಪ್ಲ್ಯಾನಿಂಗ್ ಪ್ರೋಸೆಸ್ ಅಂತಂದರೆ 5 ಪಾಯಿಂಟ್ಸ್ ಮಾತ್ರ ಮೆನ್ಷನ್ ಮಾಡಿ ಬಿಟ್ಟರೆ ಸಾಕು. ಆಮೇಲೆ ಇಲ್ಲಿ ಸಪ್ರೇಟಾಗಿ ಒಂದೊಂದೇ ಕೇಳ್ತಾರೆ 2 ಮಾರ್ಕ್ಸ್ಗೆ. ಲೈಕ್ ಮಾರ್ಕೆಟ್ ಅನಾಲಿಸಿಸ್ ಅಂದರೆ ಏನು, ಮೀಡಿಯಾ ಅಬ್ಜೆಕ್ಟಿವ್ ಅಂತಂದರೆ ಏನು, ಮೀಡಿಯಾ ಸ್ಟ್ರಾಟಜಿ ಅಂದರೆ ಏನು, ಮೀಡಿಯಾ ಮಿಕ್ಸ್ ಅಂದರೆ ಏನು ಅಂತೇಳ್ಬಿಟ್ಟು 2 ಮಾರ್ಕ್ಸ್ಗೆ ಸಪ್ರೇಟಾಗಿ ಕೇಳ್ತಾರೆ. ಬಟ್ ಮೀಡಿಯಾ ಮಿಕ್ಸ್ ಮಾತ್ರ 6 ಮಾರ್ಕ್ಸ್ ಕೇಳ್ತಾರೆ. ಯಾಕಂದರೆ ಮೀಡಿಯಾ ಮಿಕ್ಸಲ್ಲಿ ದರ್ ಈಸ್ ಅ ಪಾಯಿಂಟ್ಸ್ ಇದೆ. ಸೊ ಅದು ತುಂಬ ಇಂಪಾರ್ಟೆಂಟು, ನೋಡ್ಕೋಬೇಕು. ಬಜೆಟಿಂಗು, ಕಾಂಪಿಟೇಷನ್ ಸ್ಟ್ರಾಟಜಿ, ಫ್ರೀಕ್ವೆನ್ಸ್ ಆ್ಯಂಡ್ ರೀಚು, ಸಪೋರ್ಟ್ ಡಿಸ್ಟ್ರಿಬ್ಯೂಟರ್ಸು, ಕಂಟಿನ್ಯೂಟಿ, ಫ್ಲೆಕ್ಸಿಬಿಲಿಟಿ, ಸೊ ಫ್ರಾಂಚೈಸ್ ಪೊಸಿಷನ್ನು, ಸ್ಟ್ಯಾಂಡರ್ಡ್ ಆಫ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಕೋಡ್ ಆಫ್ ಎಥಿಕ್ಸು, ಆಮೇಲೆ ಕಾಸ್ಟ್ ಪರ್ 1000 ಕ್ರಿಯೇಟಿವ್ ಕನ್ಸಿಡರೇಷನ್ನು. ಸೊ ಇದು 6 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಸೊ ಈ ರೀತಿ ಕ್ವಶನ್ಸ್ ಅನ್ನೋದು ಅರೇಂಜ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ so advantages and disadvantages of media. So in that, selection of media outline through which the ads will be presented are important implementation of success of promotion. So we have to select which ads will be useful for which media. So here outlet process unique characters through the, not only all the outlets are equal to the effectiveness of all the media, but also choosing the right media at right time consumption process. So require the market to balance the pros and cons of the each option. pros ಅಂತಂದರೆ ಅಡ್ವಾಂಟೇಜಸ್ಸು, ಸೊ ಕಾನ್ಸ್ ಅಂತಂದರೆ ಡಿಸಡ್ವಾಂಟೇಜಸ್ಸು ಅಂತೀವಿ. ಸೊ ಮೈನಾಗಿ ಇಲ್ಲಿ ಆ್ಯಡ್ಸ್ ಅನ್ನೋದು ನಾವು ಚೂಸ್ ಮಾಡೋದೇ ಅಲ್ಲ, ಬಟ್ ರೈಟ್ ಮೀಡಿಯಾ, ಯಾವ ಮೀಡಿಯಾದಲ್ಲಿ ನಾವು ಯಾವ ಆ್ಯಡ್ಸ್ ಕೊಟ್ಟರೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನಾವು ವಿ ಹ್ಯಾವ್ ಟು ಕನ್ಸಿಡರ್. ಸೊ ಥ್ರೂ ದಿಸ್ ದೆರ್ ಈಸ್ ಎ ಅಡ್ವಾಂಟೇಜಸ್ ಆ್ಯಂಡ್ ಡಿಸಡ್ವಾಂಟೇಜಸ್ ಆಫ್ ಇನ್ ಮೀಡಿಯಾ. ಫಸ್ಟ್ ಒನ್ ಈಸ್ reach. Here expression as a percentage. So reach is the number of individual, so or home or the company want to expose the product through this specific media schedule over a given period of time.
Next one is frequency. So how many number of times we are advertising to the target audience. Target audience ನಾವು ಕೊಡೋ ಅಡ್ವರ್ಟೈಸ್ಮೆಂಟು ಎಷ್ಟು ಜನ ಎಷ್ಟು ಸರಿ ನೋಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಓಕೆ ವಿ ಹ್ಯಾವ್ ಟು ಕನ್ಸಿಡರ್ ದ ಅವರೇಜ್ ಆಫ್ 3 or more exposure to any advertising media before the consumer take action. Next one is cost per 1000. ಸೇಮ್ ಪಾಯಿಂಟ್ಸ್ ಅಪ್ಪ ಇವೆಲ್ಲ. ಸೊ ಕೆಲವೊಂದು ಪಾಯಿಂಟ್ಸ್ ಓದ್ಕೊಂಡ್ರೆ ಪ್ರತಿಯೊಂದು ಟಾಪಿಕ್ಗೂ ನಾವು ಬರಿಬೋದು. ಸೊ ಕಾಸ್ಟ್ ಪರ್ 1000 ಅಂದ ತಕ್ಷಣ ಹೌ ಮಚ್ ದ ಕಾಸ್ಟ್ ಈಸ್ ರೀಚ್ ಟು ದಿ 1000 ಪ್ರಾಸ್ಪೆಕ್ಟಿವ್ ಆಲ್ರೆಡಿ ಹೇಳಿದ್ದೀನಿ. ಸೊ ಇಯರ್ ಫಾರ್ಮುಲಾ ಅನ್ನೋದು ಬರುತ್ತೆ ಅಂತ ಹೇಳ್ಬಿಟ್ಟು ಫಾರ್ಮುಲಾ ಬಂದುಬಿಟ್ಟು ಪ್ರೈಸ್ ಆಫ್ ದಿ ಮೀಡಿಯಾ ಆಫ್ ಅಡ್ವರ್ಟೈಸರ್. ಸೊ ಎಷ್ಟು ಪ್ರೈಸ್ ಚಾರ್ಜ್ ಮಾಡ್ತಾಯಿದ್ದಾರೆ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ, ಆಮೇಲೆ ಡಿವೈಡೆಡ್ ಬೈ ಸೊ ಡಿಲಿವರ್ಡ್ ಆಡಿಯನ್ಸು ಎಷ್ಟು ಜನ ಆಡಿಯನ್ಸು ಆ ಮೆಸೇಜ್ಗೆ ಹೋಗಿದೆ ಅನ್ನೋದು. ಸೊ ಕಾಸ್ಟ್ ಪರ್ 1000 ಅನ್ನೋದು ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಪರ್ ಪಾಯಿಂಟ್. ಸೊ ಕಾಸ್ಟ್ ಪರ್ 1000 ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಕಾಸ್ಟ್ ಪರ್ ಪಾಯಿಂಟ್. ಸೊ ಇಯರ್ ಕಾಸ್ಟ್ ಪರ್ ಪಾಯಿಂಟ್ ಮೀನ್ಸ್ ಹೌ ಮಚ್ will its cost ಬೈ ಒನ್ ರೇಟಿಂಗ್ ಪಾಯಿಂಟ್ ಆಫ್ ದಿ ಟಾರ್ಗೆಟ್ ಆಡಿಯನ್ಸ್. ಸೊ ಇಲ್ಲಿ ಯಾವ ರೀತಿ ಬರುತ್ತೆ ಅಂತೇಳಿ ನಿಮ್ಗೆ ಗೊತ್ತಾ, ಕೆಲವೊಂದು ಆ್ಯಪ್ಸಲ್ಲೆಲ್ಲ ನೀವು ಸ್ಟಾರ್ಸ್ ಕೊಡಿ ಅಂತ ಹೇಳ್ತಾರೆ. ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಸ್ಟಾರ್ಸ್ ಕೊಡಿ, ನೀವು ಪರ್ಚೇಸ್ ಮಾಡಿರ್ತೀರಲ್ಲ ಅದಕ್ಕೆ ಸ್ಟಾರ್ಸ್ ಕೊಡಿ, 5 ಸ್ಟಾರ್ಸಲ್ಲಿ ಎಷ್ಟು ಸ್ಟಾರ್ಸ್ ಕೊಟ್ಟಿರ್ತೀರೋ ಅಷ್ಟು ಸ್ಟಾರ್ಸ್ ಬೇಸ್ ಮೇಲೇ ಕಾಸ್ಟ್ ಪರ್ ಪಾಯಿಂಟ್ಸ್ ಬೇಸ್ ಮೇಲೇ ಕೆಲವೊಂದು ಕಾಸ್ಟ್ ಪರ್ 1000 ಅನ್ನೋದು ಕ್ಯಾಲ್ಕುಲೇಟ್ ಕೂಡ ಮಾಡ್ತೀವಿ ಸಮ್ ಟೈಮ್ಸ್. Next one is impact. Here, does the media is questioned offerly full opportunities for appealing to the appropriate senses such as sights, hearing, in the graphical designs ಆಗಿರ್ಬೋದು, production quality ಆಗಿರ್ಬೋದು. So how effective the graphic designs are being go through the media. Customers, media is go through the customers. Next one is selectivity. Here, to what degree can the message be restricted to those peoples who are known to be the most logical prospects? So these are all the advantages and disadvantages of the media. So while few years ago the marketers need to aware of only a few media outlets, so today marketers must be well versed or a wide range of media option. So main ಆಗಿ ಬಂದ್ಬಿಟ್ಟು the reason of growing the number of media outlets is so lies the advanced in the communication technology. So advanced, they are improving technology, information. So like wise only internet plays a very vital role through advertisers in the medias. So medias ಅಲ್ಲಿ ಅಡ್ವರ್ಟೈಸ್ ಕೊಡೋಕ್ಕೆ ಮೈನ್ ರೀಸನ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್. ಸೊ ಮೈನಾಗಿ ಇಂಟರ್ನೆಟ್ ಕೂಡ ಒಂದು ರೀಸನ್ ಆಗಿರುತ್ತೆ. ಸೊ ಇಲ್ಲಿ ಮೈನ್ ಅಡ್ವಾಂಟೇಜಸ್ ತೆಗೆದುಕೋಬೇಕಾದ್ರೆ ಸೊ ನಮಗೆ ನಮಗೆ ನಮ್ಮ ಎಷ್ಟೋ ಪ್ರಾಡಕ್ಟ್ಸು ನಮಗೆ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ, ವಿ ಕ್ಯಾನ್ ಪರ್ಚೇಸ್. ದ ಮೈನ್ ಡಿಸ್ಅಡ್ವಾಂಟೇಜಸ್ ಈಸ್ ವಿ ಡೋಂಟ್ ನೋ ವೆದರ್ ಹೌ ಎಫೆಕ್ಟಿವ್ಲಿ ಇಟ್ ವಿಲ್ ಬಿ ಯೂಸ್ಫುಲ್ ಟು ಹಸ್. ಸೊ ದೀಸ್ ಆರ್ ಬೀನ್ ಕನ್ಸಿಡರ್ಡ್. ನೆಕ್ಸ್ಟ್ ಒನ್ ಈಸ್ choosing the right advertising media. So here for any business every rupee is precious, correct? So therefore only business house do not advertise for the sake of advertising. So instead they want to get the most return for their investment. ಸುಮ್ಮನೆ ಯಾರಾದರೂ ಕಂಪ್ನಿ ಹೋಗ್ಬಿಟ್ಟು ಮೀಡಿಯಾದಲ್ಲಿ ಅಡ್ವರ್ಟೈಸ್ ಮಾಡೋಕ್ಕೆ ಲಕ್ಷಗಟ್ಟಲೆ ಕೊಡೋಕ್ಕಾಗತ್ತಾ? ಇಲ್ಲ. ಅವ್ರ ಮೈನು ಅಷ್ಟು ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದಾರೆ ಅಂತಂದರೆ ಸೊ ರಿಟರ್ನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅನ್ನೋದು ಕ್ವಶನ್ ಮಾರ್ಕ್ ಇಲ್ಲಿ. ಸೊ ಹಿಯರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಂಪ್ನಿ ಟು ಚೂಸ್ ರೈಟ್ ಮೀಡಿಯಾ ಫಾರ್ ಕಮ್ಯುನಿಕೇಷನ್. ಸೊ ಯಾವ ಮೀಡಿಯಾದಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟರೆ ನಮ್ಮ ಪ್ರಾಡಕ್ಟ್ ಸೇಲ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಕಸ್ಟಮರ್ಸ್ ಅಟ್ರ್ಯಾಕ್ಟ್ ಮಾಡ್ತಾರೆ, ಇಲ್ಲಾಂತಂದರೆ ಕಸ್ಟಮರ್ಸ್ಗೆ ನಮ್ಮ ಮೆಸೇಜ್ ಅನ್ನೋದು ತಲುಪುತ್ತೆ ಅನ್ನೋದು ಇಲ್ಲಿ ಅವರು ಕನ್ಸಿಡರ್ ಮಾಡ್ಕೋಬೇಕು. ಸೊ the important steps in developing for the sale so and market plan is to select the right media to send out the advertising messages. So here we have to answer for a few questions. The company should answer the following questions. First one is where our target buyers. So ಎಲ್ಲಿದ್ದಾರೆ ನಾವು ಬೈಯರ್ಸು, ಸೊ ಯಾರಿಗೆ ಬೇಕು ನಮ್ಮ ಪ್ರಾಡಕ್ಟ್ ಎಸೆನ್ಷಿಯಲ್ಲು ಅನ್ನೋದು, ಮತ್ತು ಯಾವ ಮೀಡಿಯಾ ಮುಖಾಂತರವಾಗಿ ನಾವು ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟರೆ ಅವರು ಸೊ ಅದನ್ನು ನೋಡಿಕೊಂಡು ನಮ್ಮ ಹತ್ರಕ್ಕೆ ಬರ್ತಾರೆ ಅಂತ. Next one is we can afford to the launch an effective campaign using the medias. So ಪ್ರಮೋಷನ್ಸ್ ಥರ ಇರುತ್ತೆ ಸೊ ಕ್ಯಾಂಪೈನ್ಸ್ ಅನ್ನೋದು.
So here various medias available advertisements like their relative advantages and disadvantages we discussed. So here the following some important medias available for advertisements like televisions, radios, print publication, internet, so direct mail. ಸೊ ಇವೆಲ್ಲ ನಾವು ನೋಡಿದ್ವಿ. ಮತ್ತು ಸೈನ್ ಬೋರ್ಡ್ಸ್ ಅನ್ನೋದು ಸೊ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ವೈಲ್ ಟ್ರಾನ್ಸ್ಪೋರ್ಟೇಷನ್ ಸೈನ್ ಬೋರ್ಡ್ಸ್ ಅನ್ನೋದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಪ್ರಾಡಕ್ಟ್ ರಿಪ್ಲೇಸ್ಮೆಂಟ್, ಮೊಬೈಲ್ ಡಿವೈಸಸ್. ಸೊ ಮೊಬೈಲ್ ಡಿವೈಸಸಲ್ಲಿ ನಾವು ಪ್ರತಿಯೊಂದು ನೋಡಿಬಿಡ್ತೀವಿ. ಸ್ಪಾನ್ಸರ್ಶಿಪ್, ಸೊ ಅದರ್ ಮೀಡಿಯಾಸ್ ಲೈಕ್ ಕ್ಯಾಟ್ಲಾಗ್ಸ್, ಸ್ಯಾಂಪಲ್ಸ್, ಸೊ ಹ್ಯಾಂಡ್ಔಟ್ಸ್, ಬ್ರೋಚರ್ಸ್, ನ್ಯೂಸ್ ಲೆಟರ್ಸ್, ಸೊ ಆನ್. ಸೊ ಇದೆಲ್ಲ ಮೀಡಿಯಾಸ್ ಯೂಸ್ ಮಾಡಿಕೊಂಡು ನಾವು ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಮಾಡ್ತೀವಿ. ಸೊ ಮೈನಾಗಿ ನಾವು ಒಂದೊಂದೇ ನೋಡೋಣ. ಅಡ್ವಾಂಟೇಜಸ್ ಆಫ್ television advertisements. So main ಆಗಿ ನೋಡೋಣ. Here the big advantages employing television advertisement is capacity of communicating the product to a large number of people, whether it is both regional ಆಗಿರ್ಬೋದು, ನ್ಯಾಷನಲ್ ವೈಸ್ ಆಗಿರ್ಬೋದು. ಸೊ ಇನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮಲ್ಲಿ ಸೊ ಇಟ್ ಈಸ್ ಮೋರ್ ಎಫೆಕ್ಟಿವ್ ಆಗಿರುತ್ತೆ ಟೆಲಿವಿಷನ್ನು. ಸೊ ಇಟ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಅನ್ನೋದು ನೋಡ್ತಾರೆ ಟು ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ಸು. ಆಮೇಲೆ ಯೂಸಿಂಗ್ ದ ವಿಜುವಲ್ಸ್, ಸೌಂಡ್, ಆ್ಯಕ್ಷನ್, ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ಸ್ ಅಲೋ ದಿ ಟಾರ್ಗೆಟ್ ಮಾರ್ಕೆಟ್ ಟು ಸಿ, ನೋಡ್ಬೋದು, ಕೇಳಿಸ್ಕೋಬೋದು ಮೆಸೇಜನ್ನು. ಸೊ ಇದು ಬಂದುಬಿಟ್ಟು ಕನ್ವೆ ಥ್ರೂ ದಿ ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರವಾಗಿ ಮಾಡ್ತಾರೆ. ಸೊ ಇಟ್ ಇಂಪ್ರೂವ್ಸ್ ದ ಕ್ರೆಡಿಬಿಲಿಟಿ ಆಫ್ ದಿ ಮೆಸೇಜ್. ಸೊ ಗ್ರ್ಯಾಪ್ ದಿ ಮೋರ್ ಅಟೆನ್ಷನ್ ಆಫ್ ದಿ ಆಡಿಯನ್ಸ್. ಸೊ ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್ನು ನಾವು ಸೊ ಇಲ್ಲಿ ಟೆಲಿವಿಷನ್ ಅಂದಿದ ತಕ್ಷಣ ಡಿಸ್ಪ್ಲೇ ಆಗ್ತಾ ಇರುತ್ತೆ ವೀಡಿಯೋಸ್, ಪಿಕ್ಚರ್ಸ್ ಮುಖಾಂತರವಾಗಿ. ಸೊ ನಾವು ಕೇಳಿಸ್ಕೊಳ್ಳಬಹುದು, ನೋಡಬಹುದು ಅಂತಂದರೆ ಸೊ ಇಟ್ ಮೇ ಬಿಕಮ್ ದಿ ಮೋರ್ ಪೀಪಲ್ಸ್ ಅಟ್ರ್ಯಾಕ್ಟ್ ಅನ್ನೋದು ಮಾಡ್ಬೋದು. ಆಮೇಲೆ ಟೆಲಿವಿಷನ್ಸ್ ಅಡ್ವರ್ಟೈಸ್ಮೆಂಟ್ಸ್ ಈಸ್ ಹೈಲಿ ಎಫೆಕ್ಟಿವ್ ಇನ್ ಇನ್ಫ್ಲುಯೆನ್ಸಿಂಗ್ ದಿ ಕಸ್ಟಮರ್ಸ್. ಸೊ ಟಾರ್ಗೆಟ್ ಕಸ್ಟಮರ್ಸ್ ಅನ್ನೋದು ಇನ್ಫ್ಲುಯೆನ್ಸ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಹೇಳಿದೆ, ನಾವು ನೋಡಿ ಕೇಳಿ ಸೊ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನೋದು ಅದ್ರಿಗೆ ವಿ ಆರ್ ಜಂಪ್ ಮಾಡಿಬಿಡ್ತೀವಿ ಅಂತ. ಸೊ ಇಯರ್ ದೀಸ್ ಅಡ್ವರ್ಟೈಸ್ಮೆಂಟ್ಸ್ ಫ್ರಾಮ್ ಎ ಅಡ್ವಾಂಟೇಜಸ್ ಆಫ್ ಯುಟಿಲೈಸಿಂಗ್ ದಿ ಡಿಫ್ರೆಂಟ್ ಚಾನಲ್ಸ್. ಸೊ ಮೇ ಸೇ ಇಟ್ ಆ್ಯಸ್ ಕಾರ್ಟೂನ್ಸ್ ಆಗಿರ್ಬೋದು ಅವ್ರು ಯೂಸ್ ಮಾಡ್ಬೋದು. ಆಮೇಲೆ ಡಿಫ್ರೆಂಟ್ ಟೈಮ್ಸ್, ಸೊ ಟೈಮ್ ಅಟ್ ದ ಪೀಪಲ್ ಯೂಸಿಂಗ್ ದಿ ಯೂಶ್ವಲಿ ವಾಚ್ ದ ಟಿ ವಿ. ಸೊ ಯಾವಾಗ ಪೀಪಲ್ಸ್ ತುಂಬ ಜನ ನೋಡ್ತಾರೆ ಟಿ ವಿ, ಸೊ ಅಂಥ ಟೈಮಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಮಾಡೋದು. ಸೊ ಈ ಒಂದು ಅಡ್ವಾಂಟೇಜಸ್ ಕೂಡ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ಇದೆ. ಮತ್ತು ಸಿನ್ಸ್ ಸಿಂಗಲ್ ಪ್ರಾಡಕ್ಟ್ ಈಸ್ ಬ್ರಾಡ್ಕಾಸ್ಟಿಂಗ್ ಬೈ ದಿ ನಂಬರ್ ಆಫ್ ಕಂಪನೀಸ್, ದ ಕಸ್ಟಮರ್ಸ್ ಹ್ಯಾವ್ ಎ ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ಟು ಸೆಲೆಕ್ಟ್ ಫ್ರಮ್ ಇಟ್. ಕರೆಕ್ಟ್. ಸೊ ನಮ್ಮ ಕಾಂಪಿಟೇಟರ್ಸ್ ಪ್ರಾಡಕ್ಟು ಇಲ್ಲೇ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ಬರ್ತಾಯಿದ್ರೆ ಸೊ ನಾವು ಅದರಲ್ಲಿ ಯಾವುದು ಬೆಸ್ಟ್ ಅನ್ನೋದು ನಾವು ವಿ ಕ್ಯಾನ್ ಚೂಸ್ ದ ನಾವು ಅಂದಿದ ತಕ್ಷಣ ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಎ ಕಸ್ಟಮರ್ಸ್ ಕ್ಯಾನ್ ಚೂಸ್. ನೋಡಿ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ನೀವು ಒಂದು ಪ್ರಾಡಕ್ಟ್ ಅನ್ನೋದು ಬರಲ್ಲ, ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅನ್ನೋದು ಬರ್ತಾ ಇರುತ್ತೆ. ಸೊ ಅದರಲ್ಲಿ ನಾವು ಬೆಸ್ಟ್ ಅನ್ನೋದು ನಾವು ಚೂಸ್ ಮಾಡ್ಕೋಬೋದು. ಆಮೇಲೆ ಸ್ಮಾಲ್ ಬಿಸ್ನೆಸ್ ಕ್ಯಾನ್ ಮೇಕ್ ದಿ most out of the television advertisement. So developing the creativity advertisements like creativity advertisements ಮಾಡೋದ್ರಿಂದ ಸೊ ಪೀಪಲ್ಸ್ ಅನ್ನೋದು ಅಟ್ರ್ಯಾಕ್ಟ್ ಮಾಡ್ತಾರೆ. ಅಟ್ರ್ಯಾಕ್ಟ್ ಮಾಡೋದ್ರಿಂದ ಸೊ ಪರ್ಚೇಸಿಂಗ್ ಆಫ್ ದಿ ಪ್ರಾಡಕ್ಟ್ ಅನ್ನೋದು ಇನ್ಸಿಡೆಂಟ್ಲಿ ಇನ್ಕ್ರೀಸಸ್. ದೀಸ್ ಆರ್ ಆಲ್ ದಿ ಅಡ್ವಾಂಟೇಜಸ್ ಆಫ್ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ಸ್. ನೆಕ್ಸ್ಟ್ ಒನ್ ಈಸ್ ಡಿಸ್ಅಡ್ವಾಂಟೇಜಸ್. ಸೊ ಏನು ಡಿಸ್ಅಡ್ವಾಂಟೇಜಸ್ ಮೈನ್ ಆಗಿರ್ಬೋದು ಅಂತಂದರೆ ಸೊ ಪದೇ ಪದೇ ಅಡ್ವರ್ಟೈಸ್ಮೆಂಟ್ಸ್ ಮಾಡೋ ಮುಖಾಂತರವಾಗಿ ಸಮ್ ಟೈಮ್ಸ್ ಪೀಪಲ್ ಫೆಡ್ ಅಪ್ ಇಟ್. ಸೊ ಅದನ್ನು ನೋಡಿ ಸೊ ಅದ್ರ ಮೇಲೆ ಜಿಗುಪ್ಸೆ ಬಂದುಬಿಡುತ್ತೆ. ಅದು ಮೈನ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಆಮೇಲೆ ದ ಮೈನ್ ಡಿಸ್ಅಡ್ವಾಂಟೇಜಸ್ ಆಫ್ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ ಈಸ್ ಕಾಸ್ಟ್ ಇನ್ವಾಲ್ವ್ಡ್. ಸೊ ತುಂಬ ಕಾಸ್ಟಪ್ಪ, ಇಷ್ಟು ಸೆಕೆಂಡ್ಸ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆಗನ ಇಷ್ಟು ಕಾಸ್ಟ್ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ. ಸೊ ಅದು ಸ್ಮಾಲ್ ಸ್ಕೇಲ್ ಕಂಪ್ನೀಸ್ಗೆ ತುಂಬ ಬಿಗ್ ಪ್ರಾಬ್ಲಮ್ ಆಗೋಗಿರುತ್ತೆ. ಅಷ್ಟೇ ಅಲ್ಲ, ಮೀಡಿಯಮ್ಗೂ ಇರ್ಬೋದು. ಸೊ ಹಂಗಂತ ಹೇಳ್ಬಿಟ್ಟು ಎಷ್ಟಂದರೆ ಅಷ್ಟು ನಾವು ಅಡ್ವರ್ಟೈಸ್ಮೆಂಟ್ಸ್ ಮೇಲೆ ಇಟ್ಬಿಟ್ರೆ ಸೊ ಒಂದು ರಿಟರ್ನ್ಸ್ ಅಲ್ಲ, ಸೊ ಮೇ ಬಿ ಸಮ್ಟೈಮ್ಸ್ ಲಾಸ್ ಕೂಡ ಆಗುತ್ತೆ. ಅದೊಂದು ಡಿಸ್ಅಡ್ವಾಂಟೇಜಸ್. ಆಮೇಲೆ
the product a television advertisements required the hiring of script writer. ಸೊ ಒಂದು ಸ್ಕ್ರಿಪ್ಟ್ ನಾವು ಯಾವ ರೀತಿ ಕೊಡಬೇಕು ಅನ್ನೋದು ಇನ್ಫಾರ್ಮೇಷನ್ ರೈಟ್ ಮಾಡ್ಬೋದು. ಆ್ಯಕ್ಟರ್ಸ್ ಬೇಕಾಗುತ್ತೆ, ವಿಡಿಯೋ ಎಡಿಟರ್ಸು ಬೇಕಾಗುತ್ತೆ, ಸೊ ಅಡ್ವರ್ಟೈಸಿಂಗ್ ಏಜೆನ್ಸಿ ಬೇಕಾಗುತ್ತೆ. ಅಂದರೆ ಜಾಸ್ತಿ ಜನ ಇನ್ಕ್ಲೂಡ್ ಆಗಿರುತ್ತೆ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ. ಸೊ ಇದೆಲ್ಲ ಖರ್ಚು ಅನ್ನೋದು ಜಾಸ್ತಿನೇ ಇನ್ಕ್ರೀಸ್ ಆಗುತ್ತೆ. ಅಂದರೆ ಎಂಟೈರ್ ಪ್ರೋಸೆಸ್ ಇಟ್ ಈಸ್ ಎ ಕಾಂಪ್ಲಿಕೇಟೆಡ್ ಪ್ರೋಸೆಸ್. ಸೊ this is one disadvantages. Next one is make changes in television advertisement is another demerit in advertising media. ಅಂತಂದರೆ ನಾವು ಓಕೆ ಸ್ಕ್ರಿಪ್ಟ್ ರೈಟರ್ಸು, ಆಕ್ಟರ್ಸು, ವಿಡಿಯೋ ಎಡಿಟರ್ಸು, ಈಗ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಎಲ್ಲ ಬರ್ತಾ ಇದ್ದಾರೆ ಅಂತಂದರೆ ಏನಾದರೂ ಒಂಚೂರು ಚೇಂಜ್ ಮಾಡಬೇಕಂತಂದರೆ ಮತ್ತೆ ಸ್ಟಾರ್ಟಿಂಗಿಂದ ಬರಬೇಕು. ಸೊ ಇಟ್ ಈಸ್ ಒನ್ big advantages. ಸೊ ಮತ್ತು ಅಪ್ಡೇಷನ್ ಆಫ್ ಅಡ್ವರ್ಟೈಸಿಂಗ್ ಈಸ್ ಆಲ್ಸೋ ಎ ಬಿಗ್ ಪ್ರಾಬ್ಲಮೆಟಿಕ್. ಸೊ ಅಪ್ಡೇಟ್ ಮಾಡ್ತಾ ಇರಬೇಕಪ್ಪ ಇದರಲ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ ಇಲ್ಲಿ advertising on television lasts only for few seconds, so it is not very effective in conveying much about the product to the target audience. Correct. ಸೊ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿಂದ ಇಷ್ಟು ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾರೆ, ಇಷ್ಟು ಸೆಕೆಂಡ್ಸಲ್ಲಿ ಕೊಡ್ತಾ ಇರ್ತಾರೆ ಅಂತಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಹಾಕೋಕ್ಕಾಗಲ್ಲ ಅದರಲ್ಲಿ ಟಿ ವಿ ಅಡ್ವರ್ಟೈಸ್ಮೆಂಟ್ಸಲ್ಲಿ. ನೆಕ್ಸ್ಟ್ ಒನ್ ಇಸ್ ಲ್ಯಾಕ್ ಆಫ್ ರಿಲಿವೆಂಟ್ ಇನ್ಫಾರ್ಮೇಷನ್ ಅಬೌಟ್ ದಿ ಪ್ರಾಡಕ್ಟ್. ಸೊ ಮೇ ಬಿ ಸಮ್ಟೈಮ್ಸ್ ನಾವು ಕೆಲವೊಂದು ಪ್ರಾಡಕ್ಟ್ಸ್ ನಾವು ನೋಡ್ತಾ ಇರ್ತೀವಿ, ಅದರಲ್ಲಿ ಪ್ರೈಸ್ ಅನ್ನೋದು ಡಿಸ್ಪ್ಲೇ ಆಗಿರಲ್ಲ, ಇಲ್ಲಾಂತಂದ್ರೆ ಪ್ರಾಡಕ್ಟ್ ಕಂಟೆಂಟ್ ಅನ್ನೋದು ಡಿಸ್ಪ್ಲೇ ಆಗಿರಲ್ಲ. ಸೊ ಮೈನಾಗಿ ಇಂಥ ಪ್ರಾಡಕ್ಟು ಸೊ ಇಂಥ ಯೂಸ್ಫುಲ್ಲು ಅಂತ ಹೇಳ್ಬಿಡ್ತಾರೆ. ಸೊ ಈ ಒಂದು ಆಬ್ಸೆನ್ಸ್ ಆಫ್ ಪ್ರೈಸಸ್ ಆ್ಯಂಡ್ ಕಂಟೆಂಟ್, ಅದರಲ್ಲಿರೋ ಕಂಟೆಂಟ್ಸು ಸೊ ನಮಗೆ ಇನ್ಫಾರ್ಮೇಷನ್ ಅಂತೂ ಸಿಗೋದಿಲ್ಲ. ಸೊ ಇದು ಬಂದುಬಿಟ್ಟು ನಮ್ಮ ಡೌಟ್ ಬಂದುಬಿಡುತ್ತೆ ದ ಪ್ರಾಡಕ್ಟ್ ಈಸ್ ಗುಡ್ ಆರ್ ನಾಟ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಆಲ್ಸೋ ಎ ಮೈನ್ ಡಿಸ್ಅಡ್ವಾಂಟೇಜಸ್. Next one is the advertisement has to broadcast at least 5 to 7 times to achieve the message retention or a customer attraction. So 5 to 6 times ಅಲ್ಲ, ಓಕೆ ದೇ ಮೇಕ್ ಇಟ್ ಎ ಮೋರ್ ದೆನ್ ದಟ್ ಟೈಮ್ಸ್. ಸೊ ಎಷ್ಟು ಟೈಮ್ಸ್ ಆಗ್ತಾರೆ ಅಂತಂದರೆ ಸೊ ದಟ್ ದ ಕಸ್ಟಮರ್ಸ್ ಓಕೆ ಲೀವ್ ಇಟ್ ದಟ್ ಪ್ರಾಡಕ್ಟ್ ಈಸ್ ನಾಟ್ ಸೋ ಎಫೆಕ್ಟಿವ್ ಅಂತ ಹೇಳ್ಬಿಟ್ಟು ಓಕೆ ವಿ ಆರ್ ಜಂಪ್ ಆನ್ ಟು. ಸೊ ದೀಸ್ ಆರ್ ಆಲ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಟೆಲಿವಿಷನ್ ಅಡ್ವರ್ಟೈಸಿಂಗ್. ಸೊ ಇದು 14 ಮಾರ್ಕ್ಸು ಕೇಳ್ಬೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ 6 ಮಾರ್ಕ್ಸ್ ಆರ್ 14 ಮಾರ್ಕ್ಸು ಕೇಳ್ಬೋದು. ಸೊ ಮೈನಾಗಿ ಟೆಲಿವಿಷನ್ ಒಂದೇ ಕೇಳಲ್ಲ, ಸಬ್ಸೆಕ್ಷನ್ಸ್ ಟೈಪಲ್ಲಿ ಕೇಳ್ತಾರೆ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿ ವಿಡಿಯೋ.